नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तो पुनः पुनः श्रीमच्छङ्करभगवत्पूज्यपादसद्गुरुभ्यो नमः। वन्दे तं सच्चिदानन्दं विधिपर्यं महामतिं वेदवेदान्तसारज्ञं सद्गुरुं प्रणतोऽस्यां सदां सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री सच्चिदानन्देन्द्र सरस्वती महासद्गुरुभ्यो नमः। अतीति भगवो ब्रह्म कथं महिमानम् अनुभवति कथं महिमानम् अनुभवति उच्यते। ಕನಸಿನಲ್ಲಿ ತನ್ನ ಮಹಿಮೆಯನ್ನು ಅನುಭವಿಸ್ತಾನೆ ಅಂತಂದ್ರು. ಇಲ್ಲಿ ಯಾವ ರೀತಿ ಮಹಿಮೆಯನ್ನು ಅನುಭವಿಸ್ತಾನೆ ಅಂತ ಪ್ರಶ್ನೆ. ಇಲ್ಲಿ ಯಾಕೆ ಮಹಿಮೆ ಅನುಭವಿಸ್ತಾನೆ ಅಂತ ಪ್ರಶ್ನೆ ಅಲ್ಲ, ಕಾರಣ ಕೇಳ್ತಾ ಇಲ್ಲ. ಕಥಂ ಹೆಂಗ್ ಅನುಭವಿಸ್ಬಿಡ್ತಾನೆ ಅಂತ ಆಕ್ಷೇಪ ಅಲ್ಲ, ಏನೇನು ಕಾಡ್ತಾನೆ ಅಂತ ಈ ಆಕ್ಷೇಪಾರ್ಥ ಅಲ್ಲ. ಕರೆಕ್ಟ್ ಯಾವ್ದು ಪ್ರಶ್ನೆಯೂ ಅಲ್ಲ, ಯಾವ್ಯಾವ ಪ್ರಕಾರವಾಗಿ ಅನುಭವಿಸ್ತಾನೆ ಅಂತ ಪ್ರಶ್ನೆಯಲ್ಲೂ. ಯಾಕೆ ಅನುಭವಿಸ್ತಾನೆ ಅಂತಲ್ಲ, ಅದ್ ಹೆಂಗ್ ಅನುಭವಿಸ್ಬಿಟ್ಬಿಡ್ತಾನೆ ಅದು ಅಲ್ಲ, ಏನೇನು ಕಾಣ್ತಾನೆ ಅನ್ನೋ ಅಷ್ಟೇ. ಪ್ರಶ್ನೆ ಒಂದ್ ರೀತಿ, ಏನೇನು ಕಾಣ್ತಾನೆ ಅನ್ನೋ ಅಷ್ಟೇ ಇದ್ದಾಗೆ ಹೊರತು ಇದರಲ್ಲೇ ಅನುಭವಿಸ್ತಾನೆ ಹೆಂಗ್ ಗೊತ್ತು ಅಂತ ಹಾಕ್ ಪ್ರಶ್ನೆ ಅಲ್ಲ. ಅವನು ಹೆಂಗೆ ಅನುಭವಿಸ್ತಾನೆ ಹೆಂಗ್ ಗೊತ್ತು ಅಂತ ಹಾಕ್ ಪ್ರಶ್ನೆ ಅಲ್ಲ. ಒಟ್ಟು ಏನೇನೇನು ಕಾಣ್ತಾನೆ ಅಂತ ಅದು ಸಾಮಾನ್ಯ ಎಚ್ಚದ ಪಡಿ ಹೆಚ್ಚ ಕಾರಣ ಅದು ಜಗ್ಗ ದೃಷ್ಟಿಯಿಂದ ಹಾಗೆ ಹೇಳೋದು. ಉಪನಿಷತ್ತಲ್ಲೆಲ್ಲ ಅದೇ ದೃಷ್ಟಿಯನ್ನೇ ಅವಲಂಬಿಸ್ಕೊಂಡಿದೆ. ಎಚ್ಚರದಲ್ಲೂ ನಾವು ಯಾವ ರೀತಿ ಕನಸನ್ನ ವಿಶ್ಲೇಷಣೆ ಮಾಡ್ತೀವೋ ಹಾಗೆ ಶ್ರುತಿ ಹೇಳ್ತಾ ಇದೆ, ಅದನ್ನೇ ಇಟ್ಕೊಂಡು ಯಾವ ವಿಶೇಷವೂ ಇಲ್ಲ ಇದರಲ್ಲಿ. ಅದಕ್ಕೆ ಉಚ್ಚಿತ ಹೇಳ್ತೀವಿ ಕೇಳಿ. ಯತ್ ಮಿತ್ರಂ ಪುತ್ರಾದಿವಾ ಪೂರ್ವಂ ದೃಷ್ಟಂ ಮಿತ್ರಂ ಪುತ್ರಾದಿವಾ ಪೂರ್ವಂ ದೃಷ್ಟಂ ಅನು ತದ್ವಾಸನಾ ವಾಸಿತಃ ಪುತ್ರಮಿತ್ರಾದಿ ವಾಸನಾ ಸಮುದ್ಭೂತಂ ಪುತ್ರಂ ಮಿತ್ರಮಿವ ಅವಿದ್ಯೆಯ ಪಶ್ಯತಿ ಇತ್ಯೇವಂ ಮನ್ಯತೆ. ಅವಿದ್ಯೆಯ ಪಶ್ಯತಿ ಜಾಗೃತಿ, ಅವಿದ್ಯೆಯ ಪಶ್ಯತಿ ಜಾಗೃತಿ. ಎಚ್ಚರನ್ನು ಕಾಣೋದು ಅವಿದ್ಯೆಯಿಂದಲೇ. ಪುತ್ರಮಿತ್ರಾದಿಗಳನ್ನ ಏನು ಕಾಣ್ತಾ ಬೇಕಿಲ್ಲ. ಪುತ್ರಮಿತ್ರಾದಿಗಳನ್ನ ಕಾಣ್ತಾರಲ್ಲ, ನಿಜವಾಗಿ ಅನುಭವ ದೃಷ್ಟಿಯಿಂದ ನೋಡಿದೆ ತಾನೇ ಎಲ್ಲವೂ ಆಗಿರುವಾಗ, ತನಗಿಂತ ಬೇರೆ ಏನು ಇಲ್ಲದೆ ಇದ್ದಾಗ ಆ ಮಗ ಇವನು, ಇವನ ಗೆಳೆಯ, ಇವನ್ ಬಂಧುಗಳು, ಇವರಿಂಥವ್ರು ನೋಡೋದೆಲ್ಲ ಔಪಾಧಿಕ ದೃಷ್ಟಿ, ಉಪಾಧಿಯಿಂದ ಚಕ್ಷುರಾಜ್ ಉಪಾಧಿಯಿಂದ ಕಂಡ ದೃಷ್ಟಿಯ ಹೊರತು ಅನುಭವ ದೃಷ್ಟಿಯನ್ನು ನೋಡಿದ್ರೆ ಯಾವ ಮಗನೂ ಇಲ್ಲ, ಗೆಳೆಯನೂ ಇಲ್ಲ, ಪ್ರಪಂಚವೂ ಇಲ್ಲ, ಏನೇನೂ ಇಲ್ಲ. ಅದು ಅವನಿಗೆ ಗೊತ್ತಾಗೋದಿಲ್ಲ. ಅವನಿಗೆ ಇದ್ದ ದೃಷ್ಟಿಯೇ ಜಾಸ್ತಿ. ಹಾಗಾಗಿ ಏನು ಗೆಳೆಯನನ್ನೋ ಮಗನನ್ನೋ ಮುಂತಾದವನ್ನ ಪೂರ್ವನ ಮೊದಲು ಅಂದ್ರೆ ಜಾಗ್ರತ್ನಲ್ಲಿ ಕಂಡವನಾಗಿರ್ತಾನೋ, ಎಚ್ಚರದಲ್ಲಿ ಕಂಡದ್ದನ್ನೇ ಕಾಣ್ತಾನೆ. ಇದು ದೊಡ್ಡ ರಗಳೆ ಅಂದ್ರೆ ಯಾವ್ದು ಎಚ್ಚರ ಅಂದ್ರೆ ತೀರ್ಮಾನವಾಗದೇ ಇದ್ದಾಗ ಎಚ್ಚರದಲ್ಲಿ ಕಂಡದ್ದನ್ನು ಕಾಣ್ತಾನೆ ಹೇಳಬೇಕು. ಅರ್ಥ ಏನು ಅಂತ ಶಂಕರಾಚಾರ್ಯ ಕೇಳ್ಬೇಕು. ಎಚ್ಚರ ಯಾವ್ದು ಮುಂಚೆ ಪ್ರೂವ್ ಮಾಡಿ ಆಮೇಲೆ ಎಚ್ಚರ ಕಂಡದನ್ನು ಕಾಣ್ತಾನೆ ಹೇಳೋದು. ಅದನ್ನೇ ಪ್ರೂವ್ ಮಾಡಕ್ಕಾಗಲ್ಲ. ಎಲ್ಲವೂ ತತ್ತತ್ಕಾಲಕ್ಕೆ ಎಚ್ಚರವೇ. ತತ್ತತ್ಕಾಲಕ್ಕೆ ಎಚ್ಚರ ಎಲ್ಲವೂ ಎಚ್ಚರವಾಗಿರುವಾಗ ಎಚ್ಚರದಲ್ಲಿ ಕಂಡದನ್ನು ಕಾಣ್ತಾನೆ ಅಂತಂದ್ರೆ ಅದು ತುಂಬಾ ಪ್ರಾಕೃತ ಸಾಮಾನ್ಯ ಜನರ ದೃಷ್ಟಿ ಇದೆ. ನಾವು ಇದನ್ನು ಎಚ್ಚರ ಅಂದ್ಕೊಂಡಿದೀವಲ್ಲ, ಇದರ ವಾಸನೆಯಿಂದ ಕಾಣ್ತೀವಿ. ಅಲ್ಲಿ ಅದರ ವಾಸನೆಯಿಂದ ಇವಾಗ ಕಾಣ್ತಾ ಇರೋದು ಯಾಕೆ ಆಗ್ಬಾರ್ದು ಅಂತ ಕೇಳಿದ್ರೆ ಉತ್ಸಾಹ ಇಲ್ಲ. ಇವಾಗ ಕಾಣ್ತಾ ಇರೋದಲ್ಲ, ಅಲ್ಲಿನ ವಾಸನೆಯಿಂದ ನಾವ್ ಯಾಕೆ ಕಾಣ್ತಿರ್ಬಾರ್ದು ಅಲ್ಲಿ ಅಂತ ಕೇಳಿದ್ರೆ ಅದೇ ಆ ಸುಮ್ಮನೆ ಇರುತ್ತೆ. ಆ ವಾಸನೆಯಿಂದ ವಾಸಿತನಾಗಿ ಬೆಳೆದಪಟ್ಟವನಾಗಿ ಪುತ್ರ ಮಿತ್ರಾದಿ ವಾಸನೆಯಿಂದ ಎದ್ಕೊಂಡಂತಹ ಅಲ್ಲೂ ಗೆಳೆಯನನ್ನ ಮಿತ್ರನನ್ನ ಮುಂತಾದಿಗಳನ್ನ ಅವಿದ್ಯೆಯಿಂದ ಕಾಣುತ್ತಾರೆ. ಯಾಕಂದ್ರೆ ನಿಜ ಇರಲ್ಲ, ಲೋಕ ಒಪ್ಕೊಂಡಿರಲ್ಲ. ಅಲ್ಲಿ ಗೆಳೆಯನೂ ಇರಲ್ಲ, ಮಕ್ಕಳು ಇರಲ್ಲ, ನೆಂಟರು ಇರಲ್ಲ. ಇದ್ದಾಗುತ್ತೆ, ಕಂಡಾಗುತ್ತೆ, ವ್ಯವಹಾರ ಮಾಡ್ದಾಗುತ್ತೆ, ನೋಡ್ದಾಗ ಕೇಳ್ದಾಗ ಕೊಟ್ಟಾಗ ತಂದಾಗ ಮಾಡ್ತದೆ ಅಂತ ಎಲ್ಲ. ಅದು ಹಾಗೆ ಯುವಕಾರ ಹಾಕ್ಬೇಕು, ಸ್ವಪ್ರಕಲ್ಲ. ಅದು ಒಪ್ಪದ ಲೋಕದಲ್ಲಿ ಹೌದು ಯುವಕಾರ. ಇಲ್ಲಿ ಮಾತ್ರ ಪುತ್ರಮೇವ ಮಿತ್ರಮೇವ ಅಂತ, ಮಿತ್ರಮೇವ ಪಶಿ ಪ್ರತಿಮೆ, ಇಲ್ಲೂ ಯುವಕಾರವೇ. ಯಥಾ ಶ್ರುತಂ ಅರ್ಥಂ ತದ್ವಾಸನೆಯ ಅನುಶೃಣೋತೀವ. ಹಾಗೆ ಶ್ರುತವಾದ ಅರ್ಥವನ್ನ ಕೇಳಿದ ಅರ್ಥನ ವಿಷಯ ವೇದ ಕೇಳಿದ್ದೆ, ಸಂಗೀತ ಕೇಳಿದ್ದೆ, ಅವರವರು ಅದರದ್ದೇ ಕನಸು ಬರುತ್ತೆ. ಸಂಗೀತಗಾರರು ಸಂಗೀತ ಕನಸೇ ಬರ್ತಾ ಇರುತ್ತೆ, ವೇದ ಕನಸು ಬರುತ್ತೆ. ಯಾರ್ಯಾರು ಯಾವ್ಯಾವ ವಾಸನೆ ತುಂಬಿರ್ತಾರೋ ಅವರವರು ಅದರ ಕನಸು ಬರುತ್ತೆ. ಲೋಕದ ಇದು ಅದಕ್ಕೆ ರಂಗ ಆಗುತ್ತೆ, ಆಗಿರುತ್ತೆ. ದೇಶ ದಿಗಂತರ ಇಷ್ಟ
ದೇಶಾಂತರೈ ದಿಗಂತರೈಶ್ಚ ಪ್ರತ್ಯನುಭೂತಂ ದೇಶಾಂತರೈಃ ದಿಗಂತರೈಶ್ಚ ಪ್ರತ್ಯನುಭೂತಂ ಪುನಃ ಪುನಃ ಪ್ರತ್ಯನುಭವತಿ ಅವಿದ್ಯೆಯ ಪುನಃ ಪುನಃ ತತ್ ಪ್ರತ್ಯನುಭವತೀವ ಅವಿದ್ಯೆಯ. ದೇಶಾಂತರ ಅಂದು ದಿಗಂತರ ಮೂಲೆ ಯಾವುದೋ ಮೂಲೆ ಹೋಗಿರ್ತಾನೆ, ಯಾವುದೋ ಕಲ್ಕತ್ತಾ ಹೋಗಿರ್ತಾನೆ, ಯಾವುದೋ ಅಸ್ಸಾಂ ಹೋಗಿರ್ತಾನೆ, ನೀನು ಅಮೆರಿಕಕ್ಕೆ ಹೋಗಿರ್ತಾನೆ, ಜಪಾನ್ ಹೋಗಿರ್ತಾನೆ, ಇಂಗ್ಲೆಂಡ್ ಹೋಗಿರ್ತಾನೆ. ಹೋಗದೆ ಯಾವುದು ಕಲ್ಪನೆ ಮಾಡ್ಕೊಂಡಿರ್ತಾನೆ, ಕಲ್ಪನೆಯಿಂದ ಬಂದ್ಬಿಡುತ್ತೆ ಅವನಿಗೆ. ಎಚ್ಚರದಲ್ಲಿ ಯಾವ ಕಲ್ಪನೆ ವಾಸನೆ ತುಂಬಾ ತುಂಬಿಕೊಳ್ತಾನೋ ಮನಸ್ಸಿನಲ್ಲಿ, ಆ ಕಲ್ಪನಾ ವಾಸನೆಯಿಂದ ವಾಸಿತನಾಗಿ ಸ್ವಪ್ನದಲ್ಲೂ ಅದನ್ನೇ ಬಿಟ್ಕೊಂಡು ನೋಡ್ತಾ ಇರ್ತಾನೆ ಅಂತ ಇಲ್ಲಿಂದ ಹೇಳುವಾಗ, ಇಲ್ಲಿನ ವಾಸನೆಯನ್ನೇ ಅದೆಲ್ಲ ಬಿಟ್ಕೊಂಡು ನೋಡ್ತಿರ್ತಾನೆ ಅಂತ ಇಲ್ಲಿಂದ ಹಾಗೆ ಹೇಳೋದು. ತಥಾ ದೃಷ್ಟಂಚ ಅಸ್ಮಿನ್ ಜನ್ಮನಿ, ತಥಾ ದೃಷ್ಟಂಚ ಅಸ್ಮಿನ್ ಜನ್ಮನಿ. ಹಾಗೆ ಕಂಡದ್ದನ್ನು ಈ ಜನ್ಮದಲ್ಲೇ ಕಂಡದ್ದನ್ನು ಎಷ್ಟೋ ಕಾಣ್ತಾನೆ. ಕಂಡಿದ್ದೆಲ್ಲ ಕಾಣಲೇಬೇಕು ಅಂತಲ್ಲ, ಯಾವ್ಯಾವ್ದನ್ನ ಕಾಣ್ತಾನೆ ಅದೆಲ್ಲ ಕಂಡಿದ್ದನ್ನೇ ಕಾಣ್ತಾನೆ. ಅದೇ ಕಂಡಿದ್ದನ್ನೆಲ್ಲ ಕಾಣಲೇಬೇಕು, ಅಲ್ಲೂ ಮೊಬೈಲ್ ಮಾತಾಡ್ತಾನೆ ಇರಲೇಬೇಕು ಹಾಗೇನಿಲ್ಲ. ಅಲ್ಲೇನಾದ್ರು ಮೊಬೈಲ್ ಮಾತಾಡ್ತಾ ಇದ್ದಂಗೆ ಕನಸಾದ್ರೆ ಎಚ್ಚರದಲ್ಲಿ ಮೊಬೈಲ್ ಮಾತಾಡ್ದ ಕಂಡಿರ್ತಾನಲ್ಲ ಅದನ್ನ ಕಂಡ ಅಂತ. ಅದೃಷ್ಟಂಚ ಜನ್ಮಾಂತರ ದೃಷ್ಟಮಿತ್ಯರ್ಥ. ಅದೃಷ್ಟಂಚ ಜನ್ಮಾಂತರ ದೃಷ್ಟಮಿತ್ಯರ್ಥ. ಅದೃಷ್ಟ ಅಂದ್ರೆ ಇಲ್ಲಿ ಕಾಣದೇ ಇರೋದು ಅಷ್ಟೇ ಅರ್ಥ. ಜನ್ಮಾಂತರಲ್ಲಿ ಕಂಡದ್ದು ಅಂತ ಅಷ್ಟೇ ಹೊರತು ಅತ್ಯಂತವಾಗಿ ಕಾಣದೇ ಇರೋದು ಅರ್ಥ ಮಾಡಬಾರ್ದು. ಯಾಕೆಂದ್ರೆ ಅನುಭೂತಂಚ ಅಲ್ಲ, ಅತ್ಯಂತ ಅದೃಷ್ಟೇ ವಾಸನಾನುಭವತ್ತೆ. ಅತ್ಯಂತ ಅದೃಷ್ಟೇ ವಾಸನಾನುಭವತ್ತೆ. ಅತ್ಯಂತವಾಗಿ ಕಾಣದೇ ಇದ್ದದ್ದಾದ್ರೆ ಅದರ ವಾಸನೆಯೇ ಆಗಲ್ಲ. ವಾಸನೆ ಇದ್ಮೇಲೆ ಅದು ಎದ್ಕೊಳ್ಳೋದೇ ಇಲ್ಲ. ಎದ್ಕೊಳ್ಳದೆ ಇದ್ಮೇಲೆ ನೋಡೋಕೆ ಆಗಲ್ಲ. ನೋಡಿದ ಮೇಲೆ ವಾಸನೆಯಿಂದ ಎದ್ಕೊಳ್ಳೋದು, ಎದ್ಕೊಂಡದ್ದನ್ನು ನೋಡೋದು ಅಂತ. ಇಷ್ಟು ತುಂಬಾ ಬಲ್ಬಜ ದೃಷ್ಟಿ, ಪ್ರಾಕೃತ ಸಾಮಾನ್ಯ ದೃಷ್ಟಿ ಭಾಷಿಗಾರ ಬ್ರಹ್ಮಸಿದ್ಧಾಂತ ಓದಿಲ್ಲ ಪಾಪ, ಅವ್ರಿಗೆ ಗೊತ್ತಿಲ್ಲ. ತುಂಬಾ ಅದೊಂದು ಸ್ವಾಮಿನಾಥ ಪೂರ್ವಕ್ಷಿ ಇದ್ದೇ ಬಿದ್ದೋಗ್ಬಿಡ್ತಿದ್ದು ಶಂಕರಾಚಾರ್ಯರು. ಡೂಬ್ಗಯ ಉತ್ತರ ಕೊಡಕ್ಕಾಗ್ತಿರ್ಲಿಲ್ಲ ಅವರಿಗೆ. ಹಾಗೆ ಹೋಯ್ತು. ಸ್ವಾಮಿ ಹುಟ್ಟಿಲ್ಲ, ಪುಣ್ಯ ಜಾವಾದ ಶಂಕರಾಚಾರ್ಯರು. ಸ್ವಾಮಿನಂತವರ ಹುಟ್ಬಿಟ್ಟಿದ್ರೆ ಶಂಕರಾಚಾರ್ಯ ಅಲ್ಲಾಡ್ಸ್ಬಿಡೋರು. ಹಾಗೆ ಸ್ವಾಮಿನಂತ ಬರ್ಬೇಕು ಅವ್ರಿಗೆ. ಅತ್ಯಂತ ಅದೃಷ್ಟ, ಅತ್ಯಂತವಾಗಿ ಕಾಣದೇ ಇದ್ದದ್ದಾಗಿದ್ರೆ ಅದರ ವಾಸನೆಯೇ ಹೊಂದೋದಿಲ್ಲ. ಆದ್ರಿಂದ ಯಾವುದೋ ಜನ್ಮಾಂತರ ಲೋಕಾಂತರಲ್ಲಿ ಎಲ್ಲೋ ಕಂಡಿದ್ದ ಅದನ್ನು ನೋಡ್ದ ಅಂತ. ರಂಬೆ ವರುಷಗಳನ್ನು ಕನಸನ್ನು ಕಂಡುಬಿಟ್ಟ ಅಂತ ಇಟ್ಕೊಳ್ಳಿ. ಹೋದ ಜನ್ಮದಲ್ಲಿ ಸ್ವಪ್ನಕ್ಕೆ ಹೋಗಿ ಹೋದ ಜನ್ಮದಲ್ಲಿ ಸ್ವರ್ಗಕ್ಕೆ ಹೋಗಿದ್ದ, ಅಲ್ಲಿ ರಂಬೆ ಋಷಿ ಓಟಾಡಿದ್ದ, ಅದನ್ನ ಈಗಿನ ಕನಸಿನಲ್ಲಿ ರಂಬೆ ಋಷಿನ ಕಂಡ ಅಂತ ಊಹೆ ಮಾಡ್ಬೇಕು. ಆ ರಂಬೆನೋ ಋಷಿ ಹಾಗೆ ಈ ಕನಸನ್ನು ಕಂಡಾಗ ಅಲ್ಲಿ ಇದ್ರು ಅದು ಗೊತ್ತಿಲ್ಲ. ಇದನ್ನ ವೆರಿಫೈ ಮಾಡೋರು ಯಾರು ಇಲ್ವಲ್ಲ. ಇವನು ಅಂದ್ಕೋದಾನೆ ಕನಸಲ್ಲಿ ರಂಬೆ ಕಂಡೆ ಉರ್ವಶಿ ಕಂಡೆ ಅಂತ. ಸುಮ್ಮನೆ ಯಾವ್ದೋ ಕಂಡೆ ಹೆಂಗಸಿಗೆ ರಂಬೆ ಉರ್ವಶಿನ ಹೆಸರಿಡ್ಬೇಕಷ್ಟೇ. ಇದು ರಂಬೆ ಉರ್ವಶಿನ ಹೆಸರು ಇಟ್ಬಿಟ್ಟು ಕಂಡೆ ಅನ್ಕೋಬೇಕೆ ಹೊರತು ಯಾವ್ದು ಕಂಡಿರ್ತಾನೋ ರಂಬೆ ಕಂಡಿರ್ತಾನೋ ಗೊತ್ತಿಲ್ಲ. ರಂಬೆ ಅನ್ಕೋತಾನೆ, ಕಂಡಿದ್ದು ರಂಡೆ ಅಂತ ಗೊತ್ತಿಲ್ಲ. ಏವಂ ಶ್ರುತಂಚ ಅಶ್ರುತಂಚ, ಅದೇ ರೀತಿ ಕೇಳಿದ್ದನ್ನು ಕೇಳದೇ ಇದ್ದದ್ದನ್ನು ಅಂದ್ರೆ ಜನ್ಮಾಂತರಲ್ಲಿ ಕೇಳಿದ್ದು ಅಂತ ಅರ್ಥ ಮಾಡ್ಕೊಳ್ಳಿ ಎಂದ್ರು. ಅನುಭೂತಂಚ ಅಸ್ಮಿನ್ ಜನ್ಮನಿ ಕೇವಲೇನ ಮನಸ, ಅನುಭೂತಂಚ ಅಸ್ಮಿನ್ ಜನ್ಮನಿ ಕೇವಲೇನ ಮನಸ, ಅನನುಭೂತಂಚ ಮನಸೀವ ಜನ್ಮಾಂತರೇ ಅನುಭೂತಮಿತ್ಯರ್ಥಃ. ಅನನುಭೂತಂಚ ಮನಸೈವ ಜನ್ಮಾಂತರೇ ಈಗ ಅನುಭೂತ ಈ ಬರೀ ಮನಸ್ಸಿಂದ ಕೆಲವು ಅನುಭವಿಸುತ್ತಲ್ಲ, ಏನೇನೋ ಕಲ್ಪನಾ ಮಾಡ್ಕೊಂಡು ಕಲ್ಪನಾ ಲೋಕ ಮನೋರಾಜ್ಯದಿಂದ ಏನೇನೋ ಅನುಭವಿಸಿರ್ತಾನೆ. ಹಂಗಾದ್ರೆ ಹಿಂಗಿರುತ್ತೆ, ಹಿಂಗಾದ್ರೆ ಹಂಗಾಗತ್ತೆ ಅಂತೇಳಿ ಏನೇನೋ ಮನಸ್ಸಿನ ಮಾತ್ರ ಹೊರಗಡೆ ನೋಡಿರಲ್ಲ, ಮನೋಲೋಕದಲ್ಲಿ ಮನೋರಾಜ್ಯದಲ್ಲಿ ಅನುಭವಿಸಿರ್ತಾನಲ್ಲ, ಅದು ಕನಸಲ್ಲಿ ಬಂದ್ಬಿಡುತ್ತೆ. ಹಾಗೆ ಜನ್ಮಾಂತರಲ್ಲಿ ಮನೋಲೋಕದಲ್ಲಿ ಕಂಡದ್ದನ್ನು ಕನಸಲ್ಲಿ ಕಾಣ್ಬೋದು. ಎಲ್ಲ ಮನಸ್ಸಲ್ಲಿ ಕಂಡದ್ದೇ. ಕಣ್ಣಲ್ಲಿ ಕಂಡದ್ದು ಮನಸ್ಸೇ, ಕಿವಿಲಿ ಕೇಳಿದ್ದು ಮನಸ್ಸೇ. ಮನಸ್ಸಿನ ಬಿಟ್ಟು ಕಣ್ಣು ನೋಡೋಕ್ಕಾಗಲ್ಲ, ಕಿವಿ ಕೇಳಕ್ಕಾಗಲ್ಲ. ಆದ್ರೂ ಕಣ್ಣಿನ ನೋಡಿದ್ದೊಂದು, ಮನಸ್ಸಿನ ಕಲ್ಪಿಸಿದ್ದೊಂದು ಅಂತ ಲೋಕದ ಸಾಮಾನ್ಯ ದೃಷ್ಟಿ ಒಪ್ಕೊಂಡು ಶಂಕರಾಚಾರ್ಯರು ಕಂಡದ್ದನ್ನು ಕಾಣ್ತಾನೆ, ಮನಸ್ಸಲ್ಲಿ ಕಲ್ಪಿಸಿದ್ದನ್ನು ಕಾಣ್ತಾನೆ ಅಂತ. ಬರೀ ಮನಸ್ಸಿನಿಂದ ಜನ್ಮಾಂತರದಲ್ಲಿ ಅನುಭವಿಸಿದ್ದನ್ನ, ಅಲ್ಲಿ ಏನೋ ಸುಖ ದುಃಖ ವೇದನೆ ಭಯ ರಾಗ ದ್ವೇಷ ಸ್ಮಿತ ಕೋಪ ಅದೆಲ್ಲೂ ಕಾಣ್ತಾನೆ. ಅದು ಬರುತ್ತೆ. ಅದು ಸತ್ಯ ಪರಮಾರ್ಥೋದಕಾದಿ, ಅಸತ್ಯ ಮುರಿಚುದಕಾದಿ ಇರೋದನ್ನ ನಿಜವಾದ ನೀರು ಕಾಣ್ತಾನೆ, ಅಲ್ಲೂ ಮಿರಾಜ್ ಕಾಣ್ತಾನೆ ಕನಸಲ್ಲಿ. ಅಲ್ಲೂ ನಿಜ ಹಾವು ಕಾಣ್ತಾನೆ, ಅಲ್ಲೂ ಹಗ್ಗದ ಹಾವು ಕಾಣ್ತಾನೆ. ಕನಸಲ್ಲೂ ಹಗ್ಗದ ಹಾವು ಕಾಣುತ್ತೆ. ಕನಸೇ ಸುಳ್ಳಾದ್ರು, ಅಲ್ಲಿನ ಹಗ್ಗವೂ ಸುಳ್ಳಾದ್ರು, ಆ ಹಗ್ಗದ ಬೇರೆ ಹಾವು ಇನ್ನೂ ಸುಳ್ಳಾದ್ರು ಅದನ್ನು ಕಾಣ್ತಾನೆ. ಕನಸು ನೋಡೋದು ಹಗ್ಗ, ಹಗ್ಗದಲ್ಲಿ ಮೇಲೆ ಹಾವು, ಆ ಹಾವನ್ನು ಸುಳ್ಳು ನಿಜ ಹಗ್ಗ ಅಂತ ಅನ್ಕೊಂಡು ಆಮೇಲೆ ಎಚ್ಚೆತ್ತ ಮೇಲೆ ಎರಡೂ ಸುಳ್ಳು ಅಂತಾನೆ. ಇಲ್ಲೂ ಹಾಗೆ ಆಗ್ತಿರೋದು ಅವನಿಗೆ.
ಗೊತ್ತಾಗ್ತಿಲ್ಲ. ಸತ್ಯ ಮರಿಚಿದ ಗಾಳಿ, ಅಸತ್ಯ ಮುರಿಚಿದ ಗಾಳಿ. ಇಲ್ಲದ ಬಿಸುಕುದ ನೀರಲ್ಲೂ ಕಾಣ್ಬೋದು, ಆಶ್ಚರ್ಯ ಏನಿಲ್ಲ. ಇವು ಬಾಯಾರಿಕೆ ಇದು ಓಡಿಸ್ತಾ ಇದ್ದು ನೀರೇ ಅನ್ಕೊಂಡು ಹೋಗಿ ನೀರೇ ಇಲ್ಲ ಅಂತ ಬಿರಾಜು. ಕಿಂಬಹುನ ಹೆಚ್ಚೇನಪ್ಪ ಹೇಳೋದು? ಉಕ್ತಾನುಕ್ತಂ ಸರ್ವಂ ಪಶ್ಯತಿ ಸರ್ವ ಪಶ್ಯತಿ. ಸರ್ವ ವಾಸನೋಪಾಸಿ ಸನ್. ಉಕ್ತಾನ ಹೇಳಿದ್ದಾಗಿರೋ ಇದುವರೆಗೆ ಕಣ್ಣದ್ದು ಕೇಳಿದ್ದು ಇತ್ಯಾದಿಗಳು. ಅನುಕ್ತಾನ ಹೇಳದೇ ಇರತಕ್ಕದ್ದು ಎಲ್ಲವನ್ನು ಎಲ್ಲಾ ಮನಸ್ಸೆಂಬ ವಾಸನೋಪಾದಿಯಿಂದ ಕೂಡ್ಕೊಂಡು. ಇಲ್ಲಿ ಸರ್ವ ಮನೋ ಅಂದ್ರೆ ಮನಸ್ಸು ಅಂದ್ರೆ ಎಲ್ಲ ಅಷ್ಟೇ, ಎಲ್ಲರ ಮನಸ್ಸು ಅಂತ ಅರ್ಥ ಮಾಡಬಾರ್ದು. ಸರ್ವ ಮನೋವಾಸನೋಪಾದಿನ ಸರ್ವ ಶಬ್ದಕ್ಕೆ ಮನಸ್ಸಿನ ಎಲ್ಲ ಅಂತ, ಮನಸ್ಸಿನ ಎಲ್ಲಾ ವಾಸನೆಯಿಂದ ಉಪಾಧಿಯಾಗಿ ಹೊರತು ಎಲ್ಲರ ಮನಸ್ಸೆಂಬ ಉಪಾಧಿಯಿಂದ ಕೂಡಿದವನಾಗಿ ಅಂತೂ ಮಾಡ್ಬೋದು, ನಾವು ತಪ್ಪಾಗಲ್ಲ. ಎಲ್ಲರೂ ಇವನ ಮನಸ್ಸಿದ್ದಾರೆ, ಆ ಮನಸ್ಸೆಂಬ ವಾಸನೋಪಾದಿ ಕಾಡ್ತಾನೆ ಅಂತ ಅರ್ಥ ಮಾಡ್ಬೋದು. ಅಲ್ಲ, ಎಲ್ಲಾ ವಿಷಯದ್ದಾದ ಮನೋವಾಸನೆ ಅಂತ ಮಾಡಿದವು. ಈ ಎಲ್ಲಾ ಕಾರಣಗಳ ಗುಣದ ಎಲ್ಲಾ ವಿಷಯದ ಮನೋವಾಸನೆಗಳೆಂಬ ಸರ್ವಮನೋ. ಅವಾಗ ಮನಸ್ಸ ಸರ್ವವಾಸನೋಪಾಧಿ ಸನ್ ಅಂತ ಚೆನ್ನಾಗಿರ್ತಿತ್ತು. ಮನಸ್ಸಿನ ಎಲ್ಲಾ ವಾಸನೋಪಾಧಿಯಿಂದ ಅಂದ್ರೆ ಈ ಸರ್ವಮನೋ ಸಂಸ್ಕೃತದಲ್ಲಿ ಸರ್ವ ಶಬ್ದವನ್ನ ಏಕದೇಶಾನ್ವಯ ಮಾಡ್ಕೋಬೇಕು. ಅದು ಸರ್ವೋಪಾಧಿಯೋ ಸರ್ವ ವಾಸನೆಯೋ ಸರ್ವ ಮನಸ್ಸು ಯಾವುದು ಹೋದ ಸರ್ವ ವಾಸನ ಮಾಡ್ಕೊಂಬೇಡ, ಸರ್ವ ಮನೋ ಬೇಡ, ಸರ್ವ ವಾಸನ. ಎಲ್ಲಾ ವಾಸನೆ ಎಂಬ ಉಪಾಧಿಯಿಂದ ಕೂಡಿಕೊಂಡವನಾಗಿ ಮನಸ್ಸಿನಿಂದ ಕಾಡ್ತಾ ಇರ್ತಾನೆ. ಅದು ಎಲ್ಲಾ ಮನೋರೂಪಾಧಿ. ನಿನ್ನೆ ಅವನು 14,380 ರೂಪಾಯಿ ಕೊಟ್ಟೋದ. 14,380. ಮನೋವಾಸನೋಪಾಧಿ ಅನ್ನೋದಷ್ಟನ್ನು ಒಂದು ಪದಾರ್ಥ ತಗೊಂಡು ಸರ್ವ ಅನ್ನೋದನ್ನ ಅದಕ್ಕೆ ವಿಶೇಷಣವಾಗಿ ತಗೊಂಡ್ರೆ ಹೌದು. ಅವ್ರು ಸರ್ವಮನ ಅಂದ್ರೆ ಎಲ್ಲಾ ಮನಸ್ಸು ಇರೋದು ಒಂದೇ ಮನಸ್ಸಾನೆ. ಅಲ್ಲ, ಮನಕ್ಕುಪಾಧಿ ಅಲ್ಲ, ಇದು ಅಬ್ಜೆಕ್ಟಿವ್ ಅಲ್ಲ. ಸರ್ವ ಅನ್ನೋದು ವಾಸನೆ ಅಂತ ಬರುತ್ತಲ್ಲ, ಮನೋವಾಸನ ಅನ್ನೋದನ್ನ ಒಂದು ಪದ ತಗೊಂಡ್ರೆ ಮಾಡ್ಬೋದು. ಮನಾಂಶಿತ ವಾಸನಾಶ್ಚ ಮನೋವಾಸನಾ ಸರ್ವಾಶ್ಚಿತಾ ಮನೋವಾಸನಾ ಸರ್ವ ಮನೋವಾಸನಾ. ಹಾಗೆ ಎಲ್ಲಾ ಮನಸ್ಸಿನ ವಾಸನೆಗಳು ಹಾಗೆ ಮಾಡ್ಬೋದು. ಹಾಗೆ ಮಾಡ್ಬೇಕು, ಅದೇ ಹೊಂದೋದು ಮನಸ್ಸಿನ ವಾಸನೆಗಳು ಒಟ್ಟಿಗೆ. ಹೌದು, ಮನಸ್ಸಿನ ವಾಸನೆ ಎಂಬ ಎಲ್ಲವನ್ನೂ, ಎಷ್ಟು ಮನಸ್ಸಿನ ವಾಸನೆ ಇದೆಯೋ ಆ ಎಲ್ಲಾ ಮನಸ್ಸಿನ ವಾಸನೆಯನ್ನು ಉಪಾಧಿಯನ್ನಾಗಿಟ್ಬಿಡು. ಅದೇ ಉಪಾಧಿ. 46,000 ಚಿಲ್ಲರೆ ಆಗಿದೆ. 700 ಉಪಾಧಿ. ಈ ಉಪಾಧಿಯೇ ಇವನಾದವನಾಗಿ, ಉಪಾಧಿಯನ್ನು ಉಳ್ಳವನಾಗಿಲ್ಲ, ಉಪಾಧಿಯೇ ಆದವನಾಗಿ, ಸಮಸ್ತ ಮನಸ್ಸೆಂಬ ಉಪಾಧಿಯೇ ಇವನಾಗ್ಬಿಟ್ಟ. ಹಾಗಾದವನಾಗಿ ಎಲ್ಲವನ್ನು ಕಾಣ್ತಾ ಇರ್ತಾನೆ ಅಂತ. ಏವಂ ಸರ್ವಕರಣಾತ್ಮ ಮನೋದೇವ ಸರ್ವ ಸ್ವಪ್ನಾನ್ ಪಶ್ಯತಿ. ಈ ರೀತಿಯಾಗಿ ಎಲ್ಲಾ ಕರ್ಣ ಸ್ವರೂಪವೂ ಆಗ್ಬಿಟ್ಟು, ಕರ್ಣವೂ ಇದೆ, ವಿಷಯವೂ ಇದೆ, ಆ ರೂಪ ನಾಮರೂಪಗಳು ಇದೆ. ಅಲ್ಲಿನ ದೇಹೇಂದ್ರಿಯ, ಅಲ್ಲಿನ ಪಂಚಭೂತ, ಅಲ್ಲಿನ ನಾಮರೂಪಗಳು, ಅಲ್ಲಿನ ಎಲ್ಲಾ ಪದಾರ್ಥಗಳು, ಎಲ್ಲಾ ವಿಷಯ ಅಷ್ಟು ಇವನೇ ಆಗ್ಬಿಟ್ಟು ಮನೋದೇವ ಆಗ್ಬಿಟ್ಟು ಕಾಣ್ತಾ ಇರ್ತಾನೆ. ತಾನಾಗಿ ಕಾಣ್ತಿರ್ತಾನೆ, ವಿಷಯ ಮಾಡ್ಕೊಂಡು ಕಾಣ್ತಾರೆ. ಅಲ್ಲ, ಅವುಗಳನ್ನು ಕಾಣುತ್ತಿರುತ್ತಾನೆ ಅಂದ್ರೆ ಇವನು ಕಾಣೋನು ಅದು ಕಾಣಿಸ್ಕೊಳ್ಳೋದು ಬೇಗ ಇರುತ್ತೆ ಮಾಡ್ಕೊಂಡಾಯ್ತು. ಮನಸ್ಸು ಕಾಣ್ತಾ ಇದೆ, ಇದು ಕಾಣಿಸ್ಕೊಳ್ತಾ ಇದೆ. ಮನಸ್ಸನ್ನೇ ಕಾಣ್ತಾ ಇದೆ, ಮನಸ್ಸನ್ನೇ ಕಾಣ್ತಾ ಇದ್ದಾನೆ, ಸ್ವಯಂ ಜ್ಯೋತಿ ಆಗುತ್ತೆ. ಮನಸ್ಸು ಕಾಣ್ತಾ ಇರುತ್ತೆ ಅಂದ್ರೆ ಸ್ವಯಂ ಜ್ಯೋತಿ ಆಗೋದೇ ಇಲ್ಲ ಅವನು. ಅಲ್ಲ, ಹಂಗದ್ದು ಎಲ್ಲಾ ಮನೋಪಾಧಿಕವಾಗಿರತಕ್ಕಂಥದ್ದನ್ನ ಕ್ಷೇತ್ರಕ್ಕೆ ನೋಡ್ತಾ ಇರ್ತಾರೆ. ತುಂಬಾ ಹಿಂದೆ ಭಾಷಿಕಾರರು ಇಲ್ಲಿ ವಾಕ್ಯ ಸರ್ವ ಕರಣಾತ್ಮ ಅಂತ ಎಲ್ಲಾ ಕರಣಾತ್ಮದ ಮನಸ್ಸನ್ನ ಕ್ಷೇತ್ರಕ್ಕೆ ನೋಡ್ತಿರ್ತಾನೆ. ಆಗ ಮಾಡೋದು ಇಲ್ಲ, ಎಲ್ಲಾ ಕರಣಗಳ ವಾಸನೆಯಿಂದ ಕೂಡಿರುವ ಮನೋಪಾಧಿಯುಳ್ಳ ಕ್ಷೇತ್ರಜ್ಞನೂ ಆ ಮನಸ್ಸಿನ ದೃಶ್ಯಗಳನ್ನು ಮನೋಪಾಧಿ ಒಪ್ಕೊಂಡ್ಬಿಟ್ಮೇಲೆ ಮನಸ್ಸು ನೋಡ್ತಾ ಇಲ್ಲ ಅಂತ ಆಯ್ತು. ಅದು ಹಿಂದೆ 2 ಪ್ಯಾರಾಗ್ರಾಫ್ ಹಿಂದೆ ಉಪಾಧಿಕೃತತ್ವ ಅಂತ ಬರೆದ್ರಲ್ಲ ಭಾಷಿಕಾರರು, ಅದಕ್ಕೆ ಅನ್ವಯ ಆಗುತ್ತವಾಗ. ಇಲ್ಲಿ ಮನೋದೇವ ಸ್ವಪ್ನಾಂಪಶಿ ಹೊಂದಿಸ್ಬೇಕು. ಅದಕ್ಕೆ ಸ್ವಾಮಿ ಭಾಷಿಕ ಮನೋದೇವ ನೋಡ್ತಾನೆ ಅಂತ ಆದ್ರಿಂದ ಅದು ಇದಾಗಿ ನೋಡ್ತಿರ್ತಾನೆ. ಎಲ್ಲ ಕಾರಣಾತ್ಮ ಈ ಮನೋದೇವ ಬರದಾನಕ್ಕಿಂತ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಇದಕ್ಕಿಂತ.
ಶ್ರುತಿ ಹಾಗೆ ಮಾಡ್ಬಿಟ್ಟಿದೆಪ್ಪ, ಭಾಷಿಕಾರ ಏನು ಮಾಡಾಗಿಲ್ಲ. ಸ ಯದಾ ತೇಜಸಾಭಿಭೂತೋ ಭವತಿ ಅತ್ಯೈಷ ದೇವ ಸ್ವಪ್ನಾನ್ ನ ಪಶ್ಯತಿ ಅಥ ತದಾ ಏತಸ್ಮಿನ್ ಶರೀರೆ ಏತತ್ ಸುಖಂ ಭವತಿ. ಸಹ ಯದಾ ತೇಜಸಾ ಅಭಿಭೂತಃ ಭವತಿ ಅತ್ರ ಏಷಃ ದೇವಃ ಸ್ವಪ್ನಾನ್ ನ ಪಶ್ಯತಿ ಅಥ ತದಾ ಏತಸ್ಮಿನ್ ಶರೀರೆ ಏತತ್ ಸುಖಂ ಭವತಿ. ಇನ್ನು ಆತನು ಆ ವಿಜ್ಞಾನವೇನು ಯಾವಾಗ ತೇಜಸ್ಸಿನಿಂದ ಅಂದ್ರೆ ಸೂರ್ಯ ಸಂಬದ್ಧವಾದ ಪಿತ್ತಾಕ್ಷವಾದ ತೇಜಸ್ಸು, ನಾಡಿಗಳೆಲ್ಲ ಸೇರ್ಕೊಂಡಿರ್ತಲ್ಲ, ಶುಕ್ರಸ್ಯ ನೀಲಸ್ಯ ಹರಿತಸ್ಯ ಪಿಂಗಳಸ್ಯ, ಅದನ್ನ ತೇಜಸ್ಸು ಅಂತ ಇದ್ದಾರೆ. ಆ ತೇಜಸ್ಸೆಂಬ ಪಿತ್ತರಸದಿಂದ ಯಾವಾಗ ಅಭಿಭೂತ ಮುಚ್ಚೋದವನಾಗ್ತಾನೋ, ಮುಚ್ಚೋದ ವಿಶೇಷ ವಿಜ್ಞಾನವುಳ್ಳವನು ಅಂತ, ಪೂರ್ತಿ ನಾಡಿಗಳಿಗೆಲ್ಲ ಎಲ್ಲಾ ರಸವು ತುಂಬಿಕೊಂಡ್ಬಿಡತ್ತೆ. ತುಂಬಿಕೊಂಡು ಮುಚ್ಚೋಗೋದು ತಿರಸ್ಕಾರ ಮಾಡೋದು ಒಂದೇ. ತಿರಸ್ಕಾರವಾಗೋದು ಯಾವುದನ್ನು ತಿರಸ್ಕಾರ ಮಾಡೋದು ಅಂದ್ರೆ ಲೋಕದ ಈ ವ್ಯಕ್ತಿನ ತಿರಸ್ಕಾರ ಮಾಡೋ ಆ ತಿರಸ್ಕಾರ ಅಲ್ಲ. ಅಲ್ಲೂ ತಿರಸ್ಕಾರ ಅಂದ್ರೆ ಅವನ್ನ ಕನ್ಸಿಡರ್ ಮಾಡದೇ ಇರೋದು, ಅವನನ್ನು ಗುರುತಿಸದೇ ಇರೋದು. ಅಭಿಭೂತ ಅಭಿಭೂಯತೆ ಅಂದ್ರೆ ಸೋತ್ ಹೋಗೋದು, ಮುಚ್ಚೋಗೋದು, ಮರೆಯಾಗೋದು, ತುಂಬಾ ಅರ್ಥ ಇದೆ ಸಂದರ್ಭ. ಈ ಭಾಗವತಕಾರರಂತೂ ಒಂದೇ ಪದ ಎಷ್ಟು ಅರ್ಥ ಬಳಸ್ತಾರ, ಬಹಳ ಕಷ್ಟ ಭಾಗವತಕಾರ. ತೇಜಸ್ಸಿನಿಂದ ಅಂದ್ರೆ ನಾನು ತೇಜಸ್ವಿ ಉದಾನ ಅಂತ ಅರ್ಥ ಮಾಡ್ಬೋದು. ತೇಜಸ್ವಿ ಉದಾನವಾಯುವಿನ ಮುಚ್ಚೋದ ಹಂಗ್ ಮಾಡಲಿಲ್ಲ. ಸೌರಾಖ್ಯ ಪಿತ್ತರಸದಿಂದ ಮುಚ್ಚೋದವನಾಗ್ತಾನು ಅಂತ. ಯಾಕಂದ್ರೆ ಸುಷುಪ್ತಿ ಕರ್ಕೊಂಡು ಹೋಗೋದು ಉದಾನವಾಯು ಅಂತ ಹೇಳಿದ್ರು. ಸರಿ, ಉದಾನ ವಾಯು ಅಂತ ಊರ್ಧ್ವ ಲೋಕ ಮುಗಿದು ಊರ್ಧ್ವಲೋಕ ಅಂತ ಬರೀ ಊರ್ಧ್ವಲೋಕ ಗಮನ ಒಂದೇ. ಎಲ್ಲ ಸುಷುಪ್ತ್ಯಾದಿಗಳಿಗೂ ಉದಾನವೇ ಕಾರಣ ಅಂತ ಬರೆದಿದ್ದಾರೆ. ಇಲ್ಲ ಅದನ್ನು ತಗೊಳ್ಳೇ ಇಲ್ಲ ಭಾಷ್ಯಕಾರರು. ತೇಜಸ್ಸಿನಿಂದ ಅಂದ್ರೆ ಸೂರ್ಯ ಸಂಬದ್ಧವಾದ ಪಿತ್ತರಸ, ಅದು ನಾಡಿಗಳಲ್ಲಿ ಪೂರ್ತಿ ತುಂಬಿಕೊಂಡು ಹೋಗುತ್ತೆ, ಮುಚ್ಚೋಗತ್ತೆ, ಕವರ್ ಆಗತ್ತೆ. ಅದನ್ನು ತಿರಸ್ಕೃತರಾಗ್ತಾನೆ. ಮುಚ್ಚಿ ಹೋದ, ಮರೆ ಹೋದ, ಕಾಣದೇ ಇದ್ದದ್ದಾದ ಆ ನಾಡಿಗಳಿಂದ ಯಾವಾಗ ತುಂಬಿಕೊಡ್ತಾನೋ ಅವಾಗ ಈ ದೇವನು, ಈ ಮನೋದೇವನೇ ಯಶದೇವ, ಈ ಮನೋದೇವನು ಸ್ವಪ್ನ ನಪಶ್ಯರಿ, ಕರಹನ್ ಕಾಣೋದಿಲ್ಲ. ಆವಾಗ ಏತಸ್ಮಿನ್ ಶರೀರೇ ಏತತ್ ಸುಖಂ ಭವತಿ, ಈ ಶರೀರದಲ್ಲಿ ಈ ಪ್ರಕಾರದ ಏತತ್ ಶಬ್ದ ಕ್ರಿಯಾವಿಶೇಷಣ, ಹೀಗೆ ಸುಖವಾಗುತ್ತೆ. ಈ ಸುಖವಾಗತ್ತೆ ಅನ್ನೋದು ಶರೀರಕ್ಕ, ಇಂದ್ರಿಯಕ್ಕ, ಮನಸ್ಸಿಗ ಅಂದ್ರೆ ಶರೀರಕ್ಕೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಹಿತವಾಗೋದು ಮೇಲೆ ಮನಸ್ಸಿಗೆ, ಮನಸ್ಸಿನ ಮೂಲಕವಾಗಿ ಇಂದ್ರಿಯಕ್ಕೂ ದೇಹಕ್ಕೂ ಬರೋದು. ಅದು ದೇಹದಿಂದ ಗುರುತಿಸ್ತಾನ ಅಂದ್ರೆ ದೇಹಕ್ಕೆ ಸುಖವಾಗುತ್ತೆ ಅಂತ ಇದ್ದಾರೆ. ಸುಷುಪ್ತಿ ಬಂದ ಮೇಲೆ ಅಲ್ಲ, ಸುಷುಪ್ತಿಗಾಗಿ ಆಗೋ ಸುಖ ದೇಹಾದಿಗಳು ಇರಲ್ಲ, ಅವಾಗ ಇಂದ್ರಿಯೂ ಇಲ್ಲ, ಮನಸ್ಸು ಇರಲ್ಲ, ಅದು ಸುಖವಾಗುತ್ತೆ ಸುಷುಪ್ತಿಯಿಂದ ಇವಾಗ ಹೇಳ್ತಾ ಇರಲ್ಲ. ಈ ಸುಖದ ಅನುಭವ ಯಾರಿಗೆ ಅಂತ ಕೇಳಿದಾನೆ. ಕಷ್ಟೀತ ಸುಖ ಬಂದು ಪ್ರಶ್ನೆ ಮಾಡಿದಾನೆ. ದೇಹಕ್ಕೆ ಸುಖವಾಗುತ್ತೆ ಅಂತ ತಗೊಂಡ್ಬಿಟ್ಟಿದ್ದಾರೆ. ಬರೀ ದೇಹಕ್ಕೆ ಸುಖವಾಗುತ್ತೆ ಅಂದ್ರೆ ಅಲ್ಲೇ ಎಲ್ಲವೂ ಗೊತ್ತಾಗೋದು ದೇಹದಲ್ಲೇ. ಸರಿ, ಅಭಿವ್ಯಕ್ತ ಆಗುತ್ತೆ. ಆದ್ರೆ ಸುಖದ ಅನುಭವ ಯಾರಿಗೆ ಅಂತ ಕೇಳಿದ್ರೆ ಯಾವ ಅಲ್ಲಿ ಪ್ರಶ್ನೆ ಏನೋ, ಕಸ್ಯ ಏತತ್ ಸುಖಂ ಭವತಿ, ಈ ಸುಖವು ಯಾರಿಗೆ ಆಗತ್ತೆ? ಈ ಸುಖವನ್ನೇ ಸುಖ ಸ್ವರೂಪ ಆತ್ಮನೇ, ಅವನಿಗೆ ಸುಖ ಆಗತ್ತೆ ಅಂತ ಹೊಂದಲ್ಲ. ಬೇಸಿಕ ಸಕ್ಕರೆ ಸಿಹಿ ಆಗತ್ತೆ ಅಂತ ಹೇಗೆ ಹೊಂದಲ್ವೋ, ಬೆಂಕಿ ಬಿಸಿ ಆಗುತ್ತೆ, ಆತ್ಮನಿಗೆ ಸುಖ ಆಗುತ್ತೆ ಹೊಂದಲ್ಲ. ಇನ್ನು ಯಾರು ಸುಖ ಆಗತ್ತೆ ಅಂತ ಕೇಳಿದಕ್ಕೆ ಯಾರಿಗೂ ಹೊಂದಿಸ್ಬೇಕಲ್ಲ. ಇನ್ನು ಅಭಿಮಾನ ಪಟ್ಟ ಕ್ಷೇತ್ರಜ್ಞನಿಗೆ ಅಥವಾ ಮನೋಪಾದಿಗೆ ಸುಖ ಆಗುತ್ತೆ ಅಂತ ಹೇಳ್ಬೇಕು. ಮನೋಪಾದಿಕವಾಗುತ್ತೆ ಎಂದು ಗುರ್ಸೋದು ಯಾವುದರಿಂದ? ದೇಹದಲ್ಲೇ. ಬಹಳ ಹಿತವಾಯಿತು ಅಂತ ಹೇಳಿ ಎಚ್ಚತ್ ಮೇಲೆ ದೇಹೇಂದ್ರಿಯ ಉಪಾಧಿನ ಕೂಡ್ಕೊಂಡವನಾಗಿ ದೇಹ ಹಗರ ಆಯಿತು, ದೇಹಕ್ಕೆ ಹಿತವಾಯಿತು, ದೇಹಕ್ಕೆ ನೆಮ್ಮದಿ ಬಂತು, ಆಯಾಸ ಪರಿಹಾರ ಆಯಿತು ಅಂತ ಹೇಳಿ ದೇಹದ ಮೂಲಕ ಗುರುತಿಸುವ ಸುಖವನ್ನ ದೇಹದಲ್ಲಿ ಸುಖವಾಗತ್ತೆ ಅಂತ. ದೇಹದಲ್ಲಿ ಅಧಿಕರಣ ಸಪ್ತಮಿ ಇದೆಯಲ್ಲ, ಅದು ದೇಹಕ್ಕೆ ಸುಖ ನಡೆಸಲ್ಲ, ಅಭಿವ್ಯಕ್ತಿ ನಿಮಿತ್ತಿಂದ ದೇಹದಲ್ಲಿ ಇಟ್ಕೊಂಡು ಹೇಳ್ತಾ ಇದೆ ಅನ್ಬೇಕು. ಇಲ್ಲಿ ಜೀವನಕ್ಕೆ ಸುಖ ಅಂದ್ರೆ ಜೀವನ ಪರಮಾತ್ಮ ತಿಳಿಸ್ಕೊಳ್ಬೇಕು ಅಂತ ಹೊರಟಿದೆಯಲ್ಲ. ಜೀವನಕ್ಕೆ ಯಾಕೆ ಸುಖ ಆಗ್ಲಿಲ್ಲ ಅಂತ ಆಗುತ್ತೆ ಅಂತ ಹೇಳಿಲ್ಲ ಅಂತ ಅವ್ರು ಏನ್ ಮಾಡ್ಕೊಂಡ್ರೆ, ಜೀವ ಅನ್ನೋನು ಕಲ್ಪಿತ ರೂಪ ಅಂತ ಆದ್ರಿಂದ
ಈ ಉಪಾಧಿಗಳನ್ನು ಇಟ್ಕೊಂಡಾಗ ಅವನ ಜೀವನ ಹೊರತು ಉಪಾಧಿಗಳಾಗಿದ್ದಾಗ ಜೀವನ ಇಲ್ಲವಾದ್ರಿಂದ ಅವನು ಪರಮಾತ್ಮ ಪಕ್ಷಕ್ಕೆ ಬಲಮಟ್ಟಿಗೆ ಇಟ್ಕೊಂಡು ಹೇಳ್ತಾರೆ. ಪರಮಾತ್ಮ ಪಕ್ಷಕ್ಕೆ ಅವನು ಸೇರಿಸ್ಕೊಂಡು ಹೇಳೋದ್ರಿಂದ ಇನ್ನು ಉಪಾಧಿಗಳಲ್ಲಿ ಎಲ್ಲಿ ತೋರ್ಕೊಳ್ತೋ ಅದಕ್ಕೆ ಸುಖ ಅಂತ ಹೇಳ್ತಿದ್ದಾರೆ. ಯಾವಾಗ ನೀವು ಹೇಳ್ದಂಗೆನೆ ಜೀವನ ಅಭಿಮಾನ ಪಟ್ಕೊಳ್ಳೋದು ಸುಖವಾಯಿತು ಅಂತ, ಅಭಿಮಾನ ಪಟ್ಕೊಳ್ಳೋದು ನಂಗೆ ಸುಖವಾಯಿತು ಅಂತ, ನನಗೇನು ನಾನು ಅನ್ನೋ ಜೀವನೇ. ಆದ್ರೆ ತಿಳಿಸ್ಕೊಳ್ಬೇಕು ಅಂತ ಹೊರಟರು ಜೀವನನ್ನೇ ಯಾರು ತಿಳಿಸ್ಕೊಳ್ಬೇಕು ಅಂತ ಹೊರಟೋದ್ರಿಂದ ಇವನನ್ನ ಪರಮಾತ್ಮ ಇವನಿಗೆ ಆಗತ್ತೆ ಅಂತ ಬೇಡ, ಇವನೇ ಸುಖ ಸ್ವರೂಪ ಅಂತ ಹೇಳ್ಬೇಕು. ಅಲ್ಲಿ ವಿವಕ್ಷಿತ ಅಂಶ ಇವನೇ ಪರಮಾತ್ಮ ಭಾವ ಇವನ್ ತಂದ್ಕೊಡ್ಬೇಕು, ಇವನೇ ನಿಜವಾಗಿ ಪರಮಾತ್ಮ ತೋರ್ತಿರೋದು, ಇವನಿಗೆ ಜೀವತ್ವ ಇಲ್ಲ ಅಂತ ಹೇಳ್ಬೇಕು. ಸಹ ಯದಾ ಮನೋರೂಪೋ ದೇವ ಯಸ್ಮಿನ್ ಕಾಲೇ ಸೌರೇಣ ಪಿತ್ತಾಖ್ಯೇನ ತೇಜಸ ನಾಡೀಶಯೇನ ಸರ್ವತೋ ಅಭಿಭೂತಃ ಪಶ್ಯತಿ ಅಭಿಭೂತೋ ಭವತಿ ತಿರಸ್ಕೃತ ವಾಸನಾದ್ವಾರೋ ಭವತಿ ತದಾ ಸಹ ಕರಣೈಃ ಮನಸಃ ರಶ್ಮಯಃ ಹೃದಿ ಉಪಸಂಹೃತಾಃ ಭವಂತಿ. ಯದಾ ಮನಃ ದಾರ್ವಗ್ನಿವತ್ ಅವಿಶೇಷ ವಿಜ್ಞಾನ ರೂಪೇಣ ಕೃತ್ಸಂ ಶರೀರಂ ವ್ಯಾಪ್ಯ ಅವತಿಷ್ಠತೆ ತದಾ ಸುಷುಪ್ತೋ ಭವತಿ. ಯಾವಾಗ ಸುಷುಪ್ತನಾಗ್ತಾನೆ ಅನ್ನೋದಕ್ಕೆ ಎಷ್ಟು ವಾಕ್ಯ. ಅವನು ಅಂದ್ರೆ ಮನೋರೂಪನಾದ ದೇವನು, ಅವನು ಒಂದು ಜೀವನೂ ಅಲ್ಲ, ಕ್ಷೇತ್ರಜ್ಞ ಅಲ್ಲ, ಅವನು ಒಂದು ಮನೋರೂಪನಾದ ದೇವನು. ಯಾವ ದೇವ ಸ್ವಪ್ನವನ್ನು ಕಾಣ್ತಾನೋ ಅವನು ಸ್ವಪ್ನವನ್ನು ಕಾಣುತ್ತಿರುವ ಮನೋರೂಪನಾದ ದೇವನು ಯಾವ ಕಾಲದಲ್ಲಿ, ಅದೇ ಕಾಲ ಶಬ್ದಕ್ಕೆ ಅರ್ಥ ಇದು ಅನುಭವನ್ನೇ ಕಾಲ ಅಂತ ಹೇಳ್ತಿರೋದು. ಕಾಲದಲ್ಲಿ ನಿದ್ದೆ ಕಾಲದಲ್ಲಿ ಕಾಣಿಸುವಂತಲ್ಲ. ಯಾವ ಏನನ್ನ ಮಾತಾಡ್ಬೇಕಾದ್ರೂ ಕಾಲದಲ್ಲೇ ಮಾತಾಡ್ಬೇಕು ಅಂತ ಆದ್ರೆ ಹಾಗೆ ಹೇಳಿದ್ದಾರೆ. ಇನ್ನು ಕಾಲದಲ್ಲಿ ನಿದ್ದೆ ಬರುತ್ತೆ ಅಂತ ಶಂಕರಾಚಾರ್ಯ ಬರೆದಿದ್ದಾರೆ ಅಂತ ತಪ್ಪಾಗಿ ಮಾಡ್ಬೋದು. ಯಸ್ಮಿನ್ ಕಾಲೆ ಅಂದ್ರೆ ಯದಾ ಸುಷುಪ್ತಿ ಅನುಭವ ಭವತಿ ತದಾ, ಅದನ್ನೇ ಯಸ್ಮಿನ್ ಕಾಲೆ ಅಂತ ಇದ್ದಾರೆ. ಸುಷುಪ್ತಿ ಅನುಭವವನ್ನೇ ಯಸ್ಮಿನ್ ಕಾಲೆ ಅಂತ ಇದ್ದಾರೆ. ಸೂರ್ಯ ಸಂಬದ್ಧವಾದ ಪಿತ್ತ ಅಂದ್ರೆ ನಾವು ಊಟ ಮಾಡ್ತೀವಲ್ಲ, ನಮ್ಮ ಅನ್ನದಿಂದ ಎಲ್ಲಾ ರಸವೂ ಉಂಟಾದ್ರೂ ಆ ಅನ್ನರಸಕ್ಕೂ ಸೂರ್ಯರಶ್ಮಿಗೂ ಸಂಬಂಧವಾದಾಗ ಅನ್ನರಸದಲ್ಲೇ ಪಿತ್ತರಸ ಅಂತ ಒಂದು ತೋರ್ಕೊಳ್ತಂತೆ. ತುಂಬಾ ಬಿಸಿಲು ಓಡಾಡಿದ್ರೆ ಪಿತ್ತ ತಲೆಗೆ ಇರುತ್ತೆ, ತಲೆ ತಿರುಗತ್ತೆ ಅಂತೀವಿ, ಪಿತ್ತ ಜಾಸ್ತಿ ಆಗ್ಬಿಡುತ್ತೆ. ಇವರು ಡಾಕ್ಟರ್ಗಳು ವಾತ ಪಿತ್ತ ಕಫ ತಗೊಳ್ಳೋದೇ ಇಲ್ಲ, ಆಯುರ್ವೇದ ತಗೊಳ್ತಾರೆ. ಇವ್ರು ಬಿಟ್ಬಿಟ್ಟಿದ್ದಾರೆ ವಾತ ಪಿತ್ತ ಕಫ ಅಂತ, ಕನ್ಸಿಡರೇ ಮಾಡಲ್ಲ ವಾತ ಪಿತ್ತ ಕಫ. ಯಾಕೆ? ವಾತ ಪಿತ್ತ ಕಫ ಮೂರೇ ಇರೋ ದೇಹದಲ್ಲಿ, ತ್ರಿಧಾತು ತ್ರಿಧಾತು ವಾತ ಪಿತ್ತ ಕಫ. ಅನುಭವದಲ್ಲಿ ಇದೆ ವಾತ ಪಿತ್ತ ಕಫ, ಅನುಭವದಲ್ಲಿ ಇದ್ಮೇಲೆ ತಗೊಳ್ಳ ಅಂದ್ರೆ ಅರ್ಥ ಇಲ್ಲ. ಶ್ಲೇಷ್ಮ ಅನುಭವ ಇದೆ. ನನಗೆ ಸೊಂಟ ಹಿಡಿದಿತ್ತು, ವಾತ ಹಿಡಿದಿತ್ತು ಅಂದ್ರೆ ಅದು ಹಿಂದಿನ ಆಲೂಗಡ್ಡಿದು ವಾತ, ಡಾಕ್ಟರ್ ಅಲ್ಲ ಅಲ್ಲ ವಾತ ಅಲ್ಲ, ಮತ್ತೇನು ಅಂದ್ರೆ ಕ್ರ್ಯಾಂಪ್, ಇದು ಇದು ಅದೇನೋ ಹೇಳಿದ ಇಂಗ್ಲಿಷ್ ಶಬ್ದ, ಕ್ರ್ಯಾಂಪ್ ತರ ಆಗಿದೆ. ಹಾ ಯಾಕಾಗುತ್ತೆ, ಯಾಕೆ ಕ್ರ್ಯಾಂಪ್ ಆಗುತ್ತೆ ಅಂದ್ರೆ ಅದಾಗತ್ತೆ, ಅದು ಅದೇ ವಾತದಿಂದ ಆಗತ್ತೆ ಅಂತೀವಿ. ವಾತವನ್ನು ಕನ್ಸಿಡರೇ ಮಾಡಿಲ್ಲ ಅಂತಾರೆ. ವಾತ ಪಿತ್ತ ಕಫ ಅನ್ನೋದು, ಕಫ ಅನ್ನೋದು ಹೋಗ್ತಾರೆ, ಕಫ ಆಗಿದೆ ಅಂತ, ನ್ಯೂಮೋನಿಯಾ ಆಗಿದೆ ಕಫ ಆಗಿದೆ ಇದೆ ಅಂತಾರೆ. ಆದ್ರೆ ಕಫವೇ ಒಂದು ಧಾತು ತಪ್ಪಲ್ಲ, ಅದು ಒಂದು ವಿಕಾರ. ಒಂದ್ 1000 ಪ್ರಶ್ನೆ ಕೇಳ್ತಾರೆ ಅವರು. ಪ್ರಶ್ನೆ ತುಂಬಾ ಪ್ರಶ್ನೆ, ಏನ್ ಕಲ್ಸ್ ಬರುತ್ತೆ, ಹೆಂಗಾಗತ್ತೆ, ಯಾವ ಬರೀ ಪ್ರಶ್ನೆ. ಸೂರ್ಯ ಸಂಬದ್ಧವಾದ ಪಿತ್ತ ಎಂಬ ಹೆಸರಿನ ಆಖ್ಯಾನ ಹೆಸರು, ಅದರಿಂದ ಒಂದು ರಸ, ಅದು ಅದಕ್ಕೆ ತೇಜಸ್ಸು ಕೈತಾ ಇದ್ದಾರೆ. ಅದು ನಾಡೀಶಯ, ನಾಡೀಶು ಶೇತೇತಿ ನಾಡೀಶಯ, ನಾಡಿಗಳಲ್ಲಿ ಆ ರಸ ತುಂಬಿಕೊಳ್ತಂತೆ. ಅದು ಸರ್ವತಃ ಎಲ್ಲಾ ಕಡೆಯಿಂದಲೂ ಅಭಿಭೂತನ ಮುಚ್ಚಿ ಹೋದ, ಮರೆಯಾದ, ತಿರಸ್ಕೃತವಾದ ಆದದ್ದಾಗಿ ಆಗತ್ತೆ. ಅಂದ್ರೆ ಅವಾಗ ವಾಸನಾದ್ವಾರವು ತಿರಸ್ಕಾರವಾಗತ್ತೆ. ಅವಾಗ ವಾಸನೆ ಎದ್ಕೊಳ್ಳೋಕ್ಕೆ ಅಲ್ಲಿ ಇದಕ್ಕೆ ಸ್ಟ್ರಕ್ ಆಗಬೇಕು ಜೀವ ನಾಡಿ ಮಧ್ಯದಲ್ಲಿ. ನಾಡಿಯಿಂದ ನಾವು ತಳ್ಬಿಟ್ಟು ಹೃದಯಕ್ಕೆ ತಳ್ಬಿಟ್ಟು ಅಲ್ಲ ಪೂರ್ತಿ ಆ ಪೈಪೆಲ್ಲ ಕ್ಲೋಸ್ ಆಗ್ಬಿಡ್ತು ಅಂದ್ರೆ ವಿಶೇಷ ವಿಜ್ಞಾನ ಆಗಲ್ಲ. ವಾಸನಾ ತಿರಸ್ಕೃತ ವಾಸನಾದ್ವಾರ ಉಳ್ಳವನಾದವನಾಗ್ತಾನೋ ಆಗ ಅವನು ಕರ್ಣಗಳೊಡನೆ ಕರಣಿ ಸಹ ಮನಸ್ಸು ಏನಾಗುತ್ತೆ, ರಶ್ಮಿಗಳು ಹೇಗೆ
ಸೂರ್ಯರಶ್ಮಿಗಳು ಹೇಗೆ ಉಪಸಂಹಾರ ಆಗುತ್ತದೋ ಮನಸ್ಸಿನ ರಶ್ಮಿಗಳು, ಮನಸ್ಸೋ ರಶ್ಮಿಯ, ಕಣ್ಣು ಕಿವಿ ಮುಗಿಯ ಮನಸ್ಸಿನ ರೇಸ್ ಅಂತ ಹೇಳ್ತಾರೆ. ಮನಸ್ಸಿನ ಇದು ನೋಡೋದು ಕೇಳೋದು ಮೂಸು ವೃತ್ತಿಗಳು ಹೃದಯದ ಉಪಸಂಹೃತವಾದದ್ದಾಗಿ ಆಗುತ್ತದೆ. ಯಾವಾಗ ಹಾಗಾಗುತ್ತದೆಯೋ ಆಗ ಮನಸ್ಸು ಏನಾಗುತ್ತೆ, ಕಟ್ಟಿಗೆಯಲ್ಲಿ ಆಡುತ್ತಿರುವ ಅಗ್ನಿ ಅಂತ. ಇದ್ರಲ್ಲಿ ಅಗ್ನಿ ಇದೆ, ಮಾಡಿದ್ರೆ ಹಚ್ಕೊಳ್ತೆ. ಇದ್ರಲ್ಲಿ ಅಗ್ನಿ ಇದೆ, ಇದು ಹಚ್ಕೋಬಾರ್ದಾಯ್ತು. ಕಟ್ಟಿಗೆಯಲ್ಲಿ ಅಗ್ನಿ ಅಡಗಿರುವ ಹಾಗೇನೆಯೇ ಮನಸ್ಸಿನಲ್ಲಿ ಎಲ್ಲಾ ವಿಶೇಷ ವಿಜ್ಞಾನ ರೂಪವೂ ಅಡಗಿರುತ್ತೆ. ಆವಾಗ ಆ ಕೃತ್ಸಂ ಶರೀರಂ ವ್ಯಾಪ್ಯ ಅವತಿಷ್ಠತೆ. ಸಾಮಾನ್ಯ ರೂಪದಿಂದ ತೆಗೆದುಕೊಂಡ್ಬಿಡುತ್ತೆ ಮನಸ್ಸು, ವಿಶೇಷ ರೂಪ ಬಿಟ್ಕೊಂಡ್ಬಿಡುತ್ತೆ. ವಿಶೇಷ ರೂಪದಿಂದ ಮನಸ್ಸಿದ್ರೆ ಪರ್ಟಿಕ್ಯುಲರ್ ರೂಪದಲ್ಲಿದೆ ರೂಪಜ್ಞಾನ, ಶಬ್ದದಲ್ಲಿ ಶಬ್ದಜ್ಞಾನ ಇದೆ. ಯಾವ ಶಬ್ದಾಸ್ಪರ್ಶ ರೂಪಾರಸ ಅಂತ ಯಾವ ವಿಶೇಷವನ್ನು ಇಟ್ಕೊಳ್ದೇನೆ ಕೇವಲ ಸಾಮಾನ್ಯ ರೂಪದಿಂದ ಇದ್ದು ಅಂತಂದ್ರೆ ಯಾವ ಜ್ಞಾನವೂ ಆಗೋದಿಲ್ಲ. ಜ್ಞಾನ ಆಗೋದಕ್ಕೆ ವಿಶೇಷ ರೂಪ ಬೇಕು. ವಿಶೇಷ ರೂಪೇಣ ಕೃತ್ಸಂ ವ್ಯಾಪ್ಯ ಅವತಿಷ್ಠತೆ ಮನಃ, ಮನಸ್ಸೇ ವಿಶೇಷ ರೂಪ ಅವಿಶೇಷವಾದ ವಿಜ್ಞಾನ ರೂಪದಿಂದ ಸಾಮಾನ್ಯವಾದ ಅರಿವು ಎಂಬ ರೂಪದಿಂದ, ಬರೀ ಅರಿವು ಅಷ್ಟೇ ರೂಪ. ಅಂದ್ರೆ ಮನೋಪಾಧಿಕನಾಗಿ ವಿಶೇಷ ರೂಪ ಪಡ್ಕೊಂಡಿದ್ನಲ್ಲ ಎಚ್ಚ ಕೆಲಸಗಳಲ್ಲಿ, ಅದನ್ನು ಬಿಟ್ಕೊಂಡು ಉಪಾಧಿಯನ್ನೇ ಬಿಟ್ಟು ಬರೀ ಅರಿವೆಂಬ ರೂಪದಿಂದ, ಅದು ಗೊತ್ತಿಲ್ಲ, ಅರಿವಿಲ್ಲ ಅನ್ಕೊಂಡಿದ್ವಿ, ಬರೀ ಅರಿವು ಅಂತಾರೆ. ನಿದ್ದೆಯಲ್ಲಿ ಬರೀ ಅರಿವು ಅಂತಾರೆ, ಲೋಕದವರು ಅರಿವಿಲ್ಲದೇ ಇರೋ ರೂಪ ಅಂತಾರೆ. ಅದು ಮನಸ್ಸು, ಅದು ಅರಿವು ಅದಕ್ಕೆ ಒಂದು ಸಾವಯವ ಅಲ್ಲ, ಅರಿವಿಗೆ ಒಂದು ಜಾಗ ದೇಶ ಇಲ್ಲ. ಆಗಲೇ ಅರಿವಾಗಿರೋದನ್ನ ಕೃಷ್ಣ ಶರೀರ ವ್ಯಾಪ್ಯ ಅಂತ ಇದ್ದಾರೆ. ಅರಿವಾಗಿರೋದಷ್ಟನ್ನೇ ಅಲ್ಲ ಅಲ್ಲ ಶರೀರ ವ್ಯಾಪ್ಯ ಅಂತ ಯಾಕೆ ಹೇಳ್ಬೇಕಾಗಿತ್ತು ಅಂದ್ರೆ ಬರೀ ಅರಿವಾಗಿತ್ತು ಹೇಳ್ಬೋದಲ್ಲ ಅಂದ್ರೆ, ಅದು ಶರೀರದಲ್ಲೇ ಅರಿವು ಅಭಿವ್ಯಕ್ತಿ ಆಗುತ್ತೆ ಅಂತ ಇಟ್ಕೊಂಡು ಒಂದು ಜಾಗದಲ್ಲಿ ಅಭಿವ್ಯಕ್ತಿ ಆಗೋದು ಬಿಟ್ಟು ಪೂರ್ತಿ ಸಾಮಾನ್ಯ ರೂಪ ಪಡ್ಕೊಳ್ಳೋದೇ ಶರೀರ ವ್ಯಾಪ್ಯ ಅಂತ ಹೇಳ್ತಿದ್ದಾರೆ. ಶರೀರ ವ್ಯಾಪಿಸ್ಕೊಂಡಿದ್ದಾನೆ ಮತ್ತೆ ಅವನಿಗೆ ಇಲ್ಲಿ ಮುಟ್ಟ ಗೊತ್ತಾಗುತ್ತೆ, ಇಲ್ಲಿ ಮುಟ್ಟ ಗೊತ್ತಾಗುತ್ತೆ, ಅರ್ಥ ಅಲ್ಲ. ಹೌದು, ಸಂತಾಪ ಅದು ಕರೆಕ್ಟು. ಅಲ್ಲಿ ಶರೀರವನ್ನು ವ್ಯಾಪಿಸ್ಕೊಂಡದ್ದಾಗಿರುತ್ತೆ ಅಂದ್ರೆ ವಿಶೇಷವನ್ನು ಬಿಟ್ಟದ್ದಾಗಿರೋದನ್ನೇ ಪೂರ್ತಿ ಹೇಗೆ ವ್ಯಾಪಿಸ್ಕೊಂಡಿರುತ್ತೆ ಅಂತ. ಆ ಶರೀರ ವ್ಯಾಪಿಸ್ಕೊಳ್ಳೋದು ಒಂದು ಗೌಣವೇ, ನಿಜವಾಗಿ ಅದು ಇದಲ್ಲ. ಅಲ್ಲ ಅವ್ರು ಹೇಳಿದಂಗೆ ಯಾಕೆ ಶರೀರ ವ್ಯಾಪ್ಯ ಅಂತ ಹೇಳ್ಬೇಕು? ಆಯ್ತು, ಸಾಮಾನ್ಯ ರೀತಿಯಲ್ಲಿ ಸಾಕು, ಶರೀರವನ್ನು ವ್ಯಾಪಿಸ್ಕೊಂಡು ಯಾಕೆ ಹೇಳ್ಬೇಕು? ಎಚ್ಚರ ದೃಷ್ಟಿ ಇಲ್ಲ, ಶರೀರ ವ್ಯಾಪಿಸ್ಕೊಂಡಿದ್ದೆ ಎಲ್ಲೂ ಬಿಟ್ಟು ಗೊತ್ತಾಗ್ಬೇಕು. ವ್ಯಾಪಿಸ್ಕೊಂಡಿದ್ಮೇಲೆ ಗೊತ್ತಾಗಲ್ಲಪ್ಪ, ದೊಡ್ಡದು ಗೊತ್ತಾಗಲ್ಲ. ಆಫೀಸ್ ಎಷ್ಟು ದಿನ ಆಡಿರ್ಬೇಕು, ಅಲ್ಲಿ ಕೃಷ್ಣ ಅವಾಗಲ್ಲಪ್ಪ. ಯಾವಾಗ ಎಷ್ಟದು ಇಲ್ಲಿ ಕಟ್ಟಿಗೆಯ ಬೆಂಕಿ ಅಂತಂದ್ರೆ ನೀವು ಮರದಲ್ಲಿ ಬೆಂಕಿ ಯಾವಾಗ್ಲೂ ಇದೆ ಅಂತ ಹೇಳ್ತೀರಲ್ವಾ ಗುರುಗಳೇ? ಒಂದು ಮರದಲ್ಲಿ ಬೆಂಕಿ ಇದೆ ಅಂತ, ಹಾಗೆ ಆ ಬೆಂಕಿ ಏನ್ ತಾನು ಹತ್ಕೊಂಡು ಉರಿಯಲ್ಲ, ನಾವು ಹೊರಗಿನ ಬೆಂಕಿ ಕರೆಕ್ಟ್. ಹೌದು, ಎಲ್ ಬೇಕಾದ್ರು ಮತ್ತೆ ಇಲ್ಲಿ ಎತ್ಕೋಬೇಕು ಅರಿವು. ಇಲ್ಲಿಂದ ಬಂದಾಗ ಅಷ್ಟೇ, ಸುಮ್ಮನೆ ಒಪ್ಕೋಬೇಕು. ಆಯ್ತು, ಕಟ್ಟಿಗೆಯಲ್ಲಿ ಅಗ್ನಿ ತುಂಬಿಕೊಂಡ ಹಾಗೇನೆಯೇ ಏನಪ್ಪಾ ನೀರು ಕುಡಿಬೇಕನಾ? ಸರಿಯಾ? ಭಾಷೆ ಬಂದಲ್ಲ ದಾರು ಅಗ್ನಿ ಬತ್ತು ಅಂತ. ಕಟ್ಟಿಗೆಯಲ್ಲಿ ಅಗ್ನಿ ತುಂಬಿಕೊಂಡ ಹಾಗೇನೆಯೇ ಅಗ್ನಿ ತುಂಬಿಕೊಂಡಾಗ ಅದೇನು ಉರಿಯಲ್ಲ ಅಲ್ವಾ ಗುರುಗಳೇ ಹತ್ಕೊಂಡು? ಅದು ಹಾಗೆ ಮನಸ್ಸು ಶರೀರದಲ್ಲಿ ತುಂಬಿಕೊಂಡಾಗ ಅದಕ್ಕೇನು ಅರಿವಿರಲ್ಲ. ಹೌದು, ಕರೆಕ್ಟ್, ಹೌದು, ನಿಜ. ಹೊರಗಡೆ ಬೆಂಕಿ ಬಂದಂಗೆ ಮನಸ್ಸಾಗಿ ಎದ್ದಾಗ ಮಾತ್ರ ಅರಿವಾಗುತ್ತೆ. ಸಾಮಾನ್ಯ ರೂಪದಲ್ಲಿ ಎದ್ದು ಬಿಡುತ್ತೆ. ಹಾಗೆ ಸಾಮಾನ್ಯ ರೂಪವಾಗಿ ವಿಶೇಷ ರೂಪವನ್ನು ಬಿಟ್ಟು ಸಾಮಾನ್ಯ ರೂಪವಾಗಿ ಅಗ್ನಿ ಕಟ್ಟಿಗೆ ತುಂಬಿಕೊಂಡ ಹಾಗೇನೆ ಪೂರ್ತಿ ಏನೆಲ್ಲ ವ್ಯಾಪಿಸ್ಕೊಂಡು ಅವತಿಷ್ಠತೆ, ನಿಂತಿರುತ್ತೆ, ಇರುತ್ತೆ ಅಂತ ಅರ್ಥ. ಆಗ ಸುಷುಪ್ತನಾದವನಾಗುತ್ತಾನೆ. ಅವನಿಗೆ ಸುಷುಪ್ತನು ಅಂತ ಹೆಸರು. ಅವನು ಏನ್ ಮಾಡ್ತಾನೆ? ಸುಷುಪ್ತಿದ್ದಾನೆ, ನಿದ್ದೆ ಮಾಡ್ತಿದ್ದಾನೆ, ಸುಷುಪ್ತ ಇದ್ದಾನೆ ಅಂತ ಹೇಳ್ತಿದ್ದಾನೆ. ಅತ್ತ ಏತಸ್ಮಿನ್ ಕಾಲೇ ಏಷಃ ಮನ ಆಖ್ಯೋ ದೇವಃ ಸ್ವಪ್ನಾನ್ ನ ಪಶ್ಯತಿ. ಇಲ್ಲಿ ಈ ಕಾಲದಲ್ಲಿ ಈ ಅನುಭವ ಆಗುವಾಗ ಅಂತ
ಅಲ್ಲಿ ಕಾಲ ಇದೆ ಮತ್ತೆ ಅದನ್ನು ತಗೋಬಾರ್ದು. ಈ ಅನುಭವ ಅನ್ನ ಗುರುತಿಸಿದಾಗ ಈ ಮನ ಎಂಬ ಹೆಸರಿನ ದೇವನು ಕನಸನ್ನು ಕಾಣ, ಕನಸು ಕಾಣಕ್ಕೆ ಇದು ಎಲ್ಲ ತಿರೋಹಿತ ಬ್ಲಾಕ್ ಆಗ್ಬಿಟ್ಟಿದೆ, ಮುಚ್ಚೋಗ್ಬಿಟ್ಟಿದೆಯಲ್ಲ. ದರ್ಶನ ದ್ವಾರಸ ನಿರ್ಧತ್ವ ತೇಜಸ, ಸೌರಾಖ್ಯ ಪಿತ್ತ ತೇಜಸ್ಸಿನಿಂದ ದರ್ಶನ ದ್ವಾರವೆಲ್ಲ ಪೂರ್ತಿ ಬಂದ್ ಆಗ್ಬಿಟ್ಟಿದೆ, ತಡೆ ಹಿಡಿದು ಬಿಟ್ಟಿದೆ. ಈ ಪೈಪುಗಳೆಲ್ಲ ಪೂರ್ತಿ ತುಂಬಿಬಿಟ್ಟು ಹಿಂದೆ ಇದ್ದು ಬಿಟ್ರೆ ಈಗ ಕಲೆಕ್ಷನ್ ಆಗೋದೇ ಇಲ್ಲ. ಅವನು ಓಪನ್ ಆದ್ರೆ ಇಲ್ಲಿ ಬಂದು ಕಣ್ಣಿಗೆ ಬಂದು ನೋಡ್ತಾನೆ, ಕೀ ಬಂದು ಕೇಳ್ತಾನೆ. ಆ ದರ್ಶನ ದ್ವಾರ ಎಲ್ಲ ಪಿಹಿತವಾಗಿದೆ, ಮುಚ್ಚಲ್ಪಟ್ಟಿದೆ. ಆ ತೇಜಸ್ಸಿನಿಂದ ಅಂದ್ರೆ ಪಿತ್ತರಸದಿಂದ ತುಂಬೋಗ್ಬಿಟ್ಟಿರೋದ್ರಿಂದ ಅವನಿಗೆ ಯಾವ ಸ್ವಪ್ನ ದರ್ಶನವೂ ಆಗುವುದಿಲ್ಲ. ಅಥ ತದಾ ಏತಸ್ಮಿನ್ ಶರೀರೆ ಏತತ್ ಸುಖಂ ಭವತಿ ಯದ್ವಿಜ್ಞಾನಂ ನಿರಾಬಾಧಂ ಅವಿಶೇಷೇಣ ಶರೀರ ವ್ಯಾಪಕಂ ಪ್ರಸನ್ನಂ ಭವತಿ ಇತ್ಯರ್ಥಃ. ಇದು ಹಾಗೆ ಅರ್ಥ. ದೇಹನೆಲ್ಲ ಅರಿವು ವ್ಯಾಪಿಸ್ಕೊಂಡಿದೆ ಅನ್ನೋ ಹಾಗೇನೆ ಈ ಶರೀರನೆಲ್ಲ ಸುಖ ವ್ಯಾಪಿಸ್ಕೊಂಡಿರುತ್ತೆ ಅಂತ ಅನುಭವ ಅಷ್ಟೇ. ಆಗ ಈ ಶರೀರದಲ್ಲಿ ಈ ಸುಖವು ಹೀಗೆ ಸುಖವೂ ಆಗುತ್ತದೆ. ಯಾವ ವಿಜ್ಞಾನವೂ ಯಾವ ಬಾಧೆ ಇಲ್ಲದೆ ಇರುವ ಅರಿವೋ, ಅಲ್ಲಿ ಸುಷುಪ್ತಿಯಲ್ಲಿ ಅರಿಯೇ ಇಲ್ಲಲ್ಲ, ಅಂದ್ರೆ ವಿಶೇಷ ಜ್ಞಾನ ಅಂತ ಅರಿಯಿಲ್ಲ ಅಂದ್ರೆ ಬರೀ ಅರಿವು, ವಿಶೇಷ ಜ್ಞಾನದಲ್ಲಿ ಇರತಕ್ಕ ಒಂದು ಅರಿವು, ಅದು ನಿರಾಬಾಧ. ಅದು ಮೈ ಮೇಲೆ ಹಾವು ಹೊರದೋದು ಚೇಳು ಬಂದು ಗೊತ್ತಾಗಲ್ಲ, ಬಾಧೆ ಇಲ್ಲದೆ ಇರ್ತಕ್ಕಂಥ ಅರಿವು. ಅಲ್ಲ ಬಂದೆ ಗೊತ್ತಾಗಲ್ಲ ಅರಿವೋ, ಅರಿವು ಹಿಡಿಯೋದು ಅಂದ್ರೆ ಅದೇ ಅರಿವು. ಗೊತ್ತಾದ್ರೆ ಅರಿವಲ್ಲ, ಗೊತ್ತಾಗದೆ ಹೋದ್ರೆ ಅರಿವಂತೆ. ಗೊತ್ತಾಗದೆ ತಪ್ಪಿಕೊಂಡ ಅರಿವಲ್ಲ, ಗೊತ್ತಾಗದೆ ಹೋದ್ರೆ ಬರೀ ಅರಿವಿಲ್ಲ ಅಂದ್ರೆ ಅದು ಅರಿವು. ಬಾಧೆ ಇಲ್ಲದ ಸಾಮಾನ್ಯವಾಗಿರುವ ಶರೀರನೆಲ್ಲ ವ್ಯಾಪಿಸಿಕೊಂಡದ್ದಾದ ಒಂದು ಅರಿವು, ಪ್ರಸನ್ನವಾದ ತಿಳಿಯಾದ ಅರಿವು. ಮಲಗಿರುವಂತ ಮಗು ನೋಡಿ, 3 ತಿಂಗಳ ಮಗು 6 ತಿಂಗಳ ಮಗು ಮಲಗಿದ್ದಾಗ ಹಂಗ ಆರಾಮ ಮಲಗಿರುತ್ತೆ ಅಂದವಾಗಿ. ಹಾಗೆ ಆತ್ಮ ಇಡೀ ದೇಹವನ್ನೆಲ್ಲ ವ್ಯಾಪಿಸಿಕೊಂಡು ಅರಿವಿಂದ ವ್ಯಾಪಿಸ್ಕೊಂಡಾಗ ಅರಿವು ಹೇಗೆ ವ್ಯಾಪಿಸ್ಕೊಂಡು ಸುಖವಾಗಿ ವ್ಯಾಪಿಸ್ಕೊಂಡಿದೆ. ಅರಿವು ಸುಖ ಬೇರೆ ಅಲ್ಲ, ಒಂದೇ ತತ್ವ. ಅರಿವೆಲ್ಲ ವ್ಯಾಪಿಸ್ಕೊಂಡಿದೆ ಅಂದ್ರೆ ಅರ್ಥ ಸುಖವೂ ವ್ಯಾಪಿಸ್ಕೊಂಡಿದೆ ಅಂತ. ಶರೀರದಲ್ಲಿ ಸುಖವಾಗುತ್ತೆ ಅಂದ್ರೆ ಅವಾಗ ಅಷ್ಟೇ. ಶರೀರ ವ್ಯಾಪಕಂ ಪ್ರಸನ್ನಂ ಒಂದು ಶರೀರ ಸುಖಂ ಭವತಿ ಅಂತ ಇವರು ಉತ್ತರ ಕೊಟ್ಟಿಲ್ಲಲ್ವಾ? ಅದಕ್ಕೆ ಬರಿಬೇಕಾಯ್ತು ಮತ್ತೆ ಸ್ಪಷ್ಟವಾಗಿ ಬರೀತಾರೇನೋ. ಶರೀರಂ ವ್ಯಾಪಕಂ ಶರೀರ ಸುಖಂ ಭವತಿ ಅಂದ್ರೆ ಏತಸ್ಮಿನ್ ಶರೀರ ಸುಖಂ ಭವತಿ ಅಂತ ಅಂದ್ಬಿಟ್ಟು ಯಾವ ವಿಜ್ಞಾನವು ನಿರಾಬಾಧವಾಗಿ ವಿಶೇಷವಿಲ್ಲದೆ ಶರೀರವೆಲ್ಲ ವ್ಯಾಪಿಸ್ಕೊಂಡದ್ದಾಗಿರುತ್ತೋ ಅದನ್ನೇ ಶರೀರದಲ್ಲಿ ಸುಖವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಸುಖವು ಆತ್ಮನ ಸ್ವರೂಪವೇ ಅಂದ್ರು. ಸುಷುಪ್ತಿಯಲ್ಲಿ ಅವಿದ್ಯಾ ಕಾಮಕರ್ಮಗಳು ಇರುವುದಿಲ್ಲವಾದ್ದರಿಂದ ಕಾರ್ಯಕರಣವಾಗಲಿ ವಿಷಯವಾಗಲಿ ಇರುವುದಿಲ್ಲ ಎಂಬ ಬಗ್ಗೆ ಪ್ರಧಾನಕ. ಇಲ್ಲಿ ಆನಂದಮಯ ಕೋಶವೆಂಬ ಹೆಸರಿನ ಅಜ್ಞಾನ ಹೇಳುತ್ತೆ ಎಂಬ ವ್ಯಾಖ್ಯಾನ ಭಾಷೆಯವರದ್ದು. ಆದ್ಬಿಡಿ ವಿಶೇಷ ವ್ಯಾಖ್ಯಾನ ಅದು. ಏತಸ್ಮಿನ್ ಕಾಲೇ ಅವಿದ್ಯಾ ಕಾಮಕರ್ಮ ನಿಬಂಧನಾನಿ ಕಾರ್ಯಕರಣಾನಿ ಶಾಂತಾನಿ ಭವಂತಿ. ಈ ವಾಕ್ಯ ಭಾರಿ ವಾದಾಟ ಆಯ್ತು ಸ್ವಾಮಿಗಳಿಗೂ ಬೇರೆಯವರು. ಸ್ವಾಮಿಗಳು ಶಾಂತಾನಿ ಭವಂತಿ ಅಂದ್ರೆ ಇಲ್ಲವಾಗಿರುತ್ತೆ ಅಂತ, ಅವ್ರು ಶಾಂತ ಅಂದ್ರೆ ಅಡಗಿರತ್ತೆ ಅಂತ, ಅವರು ಇಲ್ಲ ಅಂತ ಆಗಿರುತ್ತೆ ಅಂತ ಅರ್ಥ ಅಲ್ಲ ಅಂತ. ಅಡಗಿರತ್ತೆ ಹೊರತು ಬಾಧೆ ಹೋಗಿಲ್ಲ. ಯಾಕೆಂದ್ರೆ ಸ್ವಾಮಿಗಳು ಇಲ್ಲ 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 ಅಂತ ಹೇಳೋದಕ್ಕೆ ಹೊರಟಿರೋದು ಆತ್ಮನಿಗೆ ಅವಿದ್ಯಾ ಕಾಮಕರ್ಮ ರಹಿತ ಅಂತ ಹೇಳೋಕ್ಕೋಸ್ಕರಾಗಿ ಶಾಂತಾನಿ ಭವ ಅಂತ ಹೇಳಿದ್ದಾರೆ ಹೊರತು ಅಡಗಿರತ್ತೆ ಇರತ್ತೆ ಅಂತ ಅರ್ಥ ಅಲ್ಲ ಅಂತ ಅವರು ಒಪ್ಪಲೇ ಇಲ್ಲ. ಅವ್ರು ಏನ್ ಮಾಡೋದು, ಶಾಂತ ಅಲ್ಲ ಶಬ್ದಕ್ಕರ್ಥ ಶಾಂತಕ್ಕೆ ಇಲ್ಲ ಅಂತ ಆಗೋದು ಇಲ್ಲ. ಸಂಸ್ಥೆಯಲ್ಲಿ ಶಾಂತ ಶಬ್ದಕ್ಕೆ ಅಡಗೋದು ಅಂತ ಅರ್ಥ. ಸ್ವಾಮಿಗಳು ಬೇರೆ ಕಡೆ ಅವಿದ್ಯಾ ಕಾಮಕರ್ಮ ನಸಂತಿ ಬೇರೆ ಕಡೆ ಹೇಳಿದೆಯಲ್ಲ, ಅದನ್ನು ಇಲ್ಲಿಗೆ ಈಕ್ವೇಷನ್ ಮಾಡ್ಬೇಕು ಸ್ವಾಮಿಗಳು. ಅನುಭವ ಒಂದೇ, ಸುಷುಪ್ತಿ ಅನುಭವದಲ್ಲಿ ಏನು ವ್ಯತ್ಯಾಸ ಇಲ್ಲ. ಬರೆದಾಗ ಸ್ಪಷ್ಟವಾಗಿ ಇದೇ ಸಂದರ್ಭದಲ್ಲಿ ಅವಿದ್ಯಾ ಕಾಮಕರ್ಮ ಎತ್ತ ನಸಂತಿ ಬರೆದಿದ್ದಾರೆ. ಅದನ್ನ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಆ ಅನುಭವನೇ ಇಟ್ಕೋಬೇಕು. ಇಲ್ಲೋ ಇಲ್ಲಿ ಶಾಂತ ಅಂದ್ರೆ ಇರತ್ತೆ ಅಡಗಿರತ್ತೆ ಅಂತ ಅರ್ಥ ಮಾಡಬಾರ್ದು ಅಂತ ಸ್ವಾಮಿಗಳಿಗೆ ಇಲ್ಲವಾಗುವಂತ ಕೊಟ್ಟರು, ಶಾಂತವಾಗುವಂತ ಅನುವಾದ ಮಾಡಲಿಲ್ಲ. ಅವಿದ್ಯಾ ಕಾಮಕರ್ಮಗಳು ಸುಷುಪ್ತಿ ಕಾಲದಲ್ಲಿ ಇರುವುದಿಲ್ಲ. ಅವಿದ್ಯಾ ಕಾಮಕರ್ಮ ನಿಬಂಧನ ಯಾವುದೋ ಕಾರ್ಯಕರಣ, ಕಾರ್ಯಕರಣ ದೇಹೇಂದ್ರಿಯ, ಕಾರ್ಯ ಅಂದ್ರೆ ಶರೀರ, ಕರ್ಣ ಅಂದ್ರೆ ಇಂದ್ರಿಯ. ದೇಹೇಂದ್ರಿಯಗಳು ಅವಿದ್ಯಾ ಕಾಮಕರ್ಮ ಕಟ್ಟೊಡೆದಿದೆ. ಅಂದ್ರೆ ಅವಿದ್ಯಾ ಕಾಮಕರ್ಮಗಳ ದೇಹೇಂದ್ರಿಯ ಅಂದ್ರೆ ಅವಿದ್ಯಾ ಕಾಮಕರ್ಮ ಬಿಟ್ಟು ದೇಹೇಂದ್ರಿಯ ಅಂತ ತೋರ್ಸೋಕ್ಕಾಗಲ್ಲ ಅಂತ. ಅದ್ರಲ್ಲಿ ಮೂಲತಃ ಅವಿದ್ಯೆಯೇ
ಮಿಥ್ಯಾಜ್ಞಾನ ಮುಕ್ತ ಸಶರೀರ ಕೇಚಕ ಹೇಳಿದಲ್ಲ, ಸ್ವಪ್ನ ಶರೀರ ಹೇಗೆ ತಪ್ಪಲಿಕೆಯಿಂದ ತೋರಿದ್ದೋ ಜಾಗೃತ್ ಶರೀರಕ್ಕೂ ತಪ್ಪಲಿಕೆಯೇ ಕಾರಣವಾದ್ರಿಂದ ತಪ್ಪಲಿಕೆ ಬಿಟ್ಟು ಶರೀರ ಇದೆ ಏನು ಎವಿಡೆನ್ಸ್ ಇಲ್ಲ. ಹಾಗೆ ತಪ್ಪಲಿಕೆಯಿಂದ ಕಾಮ, ಕಾಮದಿಂದ ಕರ್ಮ, ಕರ್ಮದಿಂದ ಮುಕ್ತಾಗಿ ತೋರಿದೆ ಅಂತ ಇಟ್ಕೊಂಡು ಮೂರನ್ನು ಒಂದ್ ಮಾಡ್ಕೊಂಡು ಅದಕ್ಕೆ ಕಟ್ಟು ಹೊಡೆದದ್ದಾಗಿದೆ ಕಾರ್ಯಕರಣ ದೇಹೇಂದ್ರಿಯಗಳು. ಅವುಗಳು ಈ ಕಾಲದಲ್ಲಿ ಸುಷುಪ್ತ ಕಾಲದಲ್ಲಿ ಇಲ್ಲವಾಗಿರುತ್ತೆ, ಅಡಗಿರುತ್ತೆ. ಅಲ್ಲ ಏನೋ ಅವನ ಅನುಭವ ದೃಷ್ಟಿಯಿಂದ ನೋಡಿದ್ರೆ ಅದು ಇಲ್ಲ. ಜಾಗೃತ ದೃಷ್ಟಿಯಿಂದ ಅಡಗಿರುತ್ತೆ ಅಂತ ಅನ್ಬಹುದು ನಾವು, ಅನುಭವ ದೃಷ್ಟಿಯಿಂದ ಅದು ಇಲ್ಲಾಗಿರುತ್ತೆ ಅನ್ನೋದೇ ಚಂದ ಹೊಂದೋದು. ಯಾಕಂದ್ರೆ ಅಲ್ಲೂ ಇರುತ್ತೆ ಅಂತ ಆಗ್ಬಿಟ್ರೆ ಆತ್ಮ ಸ್ವರೂಪಕ್ಕೆ ಅವಿದ್ಯಾ ಕಾಮಕರ್ಮ ರಹಿತ ಇಲ್ಲ ದೃಷ್ಟಾಂತ ಇಲ್ಲ ಅಂತ ಆಗ್ಬಿಡುತ್ತೆ. ಅದೊಂದೇ ದೃಷ್ಟಾಂತ ಅಲ್ಲ ಸುಷುಪ್ತಿ. ನೀವು ಅಲ್ಲೂ ಅವಿದ್ಯಾ ಕಾಮಕರ್ಮ ಇದೆ ಅನ್ಬಿಟ್ರೆ ಆತ್ಮನು ಸ್ವರೂಪದಿಂದ ಅವಿದ್ಯಾ ಕಾಮಕರ್ಮ ರಹಿತನು ಅನ್ನೋದಕ್ಕೆ ಶಾಸ್ತ್ರೀಯ ಗಮ್ಯವಾಗತ್ತೆ ಹೊರತು ಅನುಭವ ಗಮ್ಯ ಆಗೋದೇ ಇಲ್ಲ. ತೇಷು ಶಾಂತೇಷು ಆತ್ಮಸ್ವರೂಪಂ ಅಪಾದಿಭಿರನ್ಯಥಾ ವಿಭಾವ್ಯಮಾನಂ ಅದ್ವಯಂ ಏಕಂ ಶಿವಂ ಶಾಂತಂ ಭವತಿ ಇತಿ ಏತಾಂ ಅವಸ್ಥಾಂ ಪೃಥಿವ್ಯಾದ್ಯವಿದ್ಯಾಕೃತ ಮಾತ್ರಾನುಪ್ರವೇಶೇನ ದರ್ಶಯಿತುಂ ದೃಷ್ಟಾಂತಮಾ. ಇಲ್ಲಿ ಶಾಂತಂ ಭವತಿಂದ ಇಲ್ಲವಾಗಿರ್ತದೆ ಅರ್ಥ ಅಲ್ಲ, ಇಲ್ಲಿ ಶಾಂತಂ ಭವತಿಯಿಂದ ಶಾಂತವಾಗಿರ್ತದೆ ಅರ್ಥ. ಸ್ವರೂಪಕ್ಕೆ ವಿಶೇಷವಾದ್ರಿಂದ ಇಲ್ಲವಾಗಿರುತ್ತೆ ಅಂತ ಅರ್ಥ ಅಲ್ಲ. ಸ್ವರೂಪ ಇಲ್ಲವಾಗಿರುತ್ತೆ ಮಾಡ್ಬಾರ್ದು. ಅವುಗಳು ಶಾಂತವಾಗಲಾಗಿ ಅವಾಗಿಲ್ಲ ಅಂತ ಆಗಲಾಗಿ, ಅವಿದ್ಯಾ ಕಾಮಕರ್ಮ ಇಲ್ಲ ಅಂತ ಆಗಲಾಗಿ ಆತ್ಮಸ್ವರೂಪವು ಜಾಗೃತ ಸ್ವಪ್ನಗಳಲ್ಲಿ ಉಪಾಧಿಗಳಿಂದ ಬೇರೆ ರೀತಿಯಾಗಿ ತೋರುತ್ತಿದ್ದೋ, ಎರಡು ಅವಸ್ಥೆಯಲ್ಲಿ ಉಪಾಧಿಗಳು ಬೇರೆ ರೀತಿ ತೋರ್ತಾ ಇರ್ತಲ್ಲ, ಸವಿಶೇಷವಾಗಿ ತೋರ್ತಾ ಇರುತ್ತಲ್ಲ, ಸವಿಶೇಷವಾಗಿ ತೋರ್ತಾ ಇದ್ದ ಆತ್ಮಸ್ವರೂಪವು ಸುಷುಪ್ತಿ ಕಾಲದಲ್ಲಿ ಅದ್ವಯವಾದ ರೂಪ, ಎರಡೆಂಬುದಿಲ್ಲದ ಒಂದಾದ ರೂಪ, ಮಂಗಳಕರವಾದ ರೂಪವಾಗಿ ಇರುತ್ತೆ. ಈ ವಿಶೇಷಣಗಳಿಂದಾನೆ ಅದ್ವಯಂ ಏಕಂ ಎರಡು ವಿಶೇಷಣದಿಂದಾನೆ ಗೊತ್ತಾಗತ್ತೆ ಶಾಂತ ಅರ್ಥ ಇಲ್ಲ ಅನ್ನೋದೇ. ಅಕ್ಷರೇ ಅವ್ರು ಏನ್ ಮಾಡಿದ್ರೆ ಅದು ಹಾಗೆ ಇದು ಹೋಗಿರುತ್ತೆ ಅರ್ಥ ಅಲ್ಲ, ಅವ್ರು ಹಾಗೆ ಅರ್ಥ ಮಾಡೋದು. ಆಗ ಅದ್ವಯ ಏಕ ಅನ್ನೋ ಎರಡು ವಿಶೇಷಣ ಬೇಕಾಗಿರ್ಲಿಲ್ಲ. ಅಲ್ಲಪ್ಪ, ಏಕ ಅಂದಿದ್ರೆ ನೀವು ಅವಿದ್ಯೆ ಇಲ್ಲ ಅಂತ ಆಗ್ಬಿಡುತ್ತೆ ಅಂದ್ರೆ ಜ್ಞಾನವೇ ಬೇಕಿಲ್ಲ ಅಂತ ಆಗ್ಬಿಡುತ್ತೆ ಅಂತ ಅರ್ಥ ಮಾಡ್ತಾರೆ. ನೀವು ಅವಿದ್ಯೆ ಇಲ್ಲ ಅಂದ್ಬಿಟ್ರೆ ಅದಕ್ಕೆ ಜ್ಞಾನ ಅದಕ್ಕೆ ಬೇಕು, ತಾನೇ ವಿದ್ಯೆ ಹೋಗುತ್ತಲ್ಲ, ಜ್ಞಾನವಿಲ್ಲದೆ ವಿದ್ಯೆ ಹೋಗುತ್ತಲ್ಲ, ಅದಕ್ಕೆ ವಿದ್ಯೆ ಬೇಕು ಅಂತ ಹಾಗೆ. ಹಾಗಾಗಿ ಅವರು ಶಾಂತ ಆಗಿರುತ್ತೆ ಅಂದ್ರೆ ಅಡಗಿರುತ್ತೆ ಅಂತ ಅರ್ಥ ಮಾಡಿ. ಅಲ್ಲ, ಅವರು ಅಭಾವ ಭಾವಪತಿ ಆಗೋ ಹಾಗಿಲ್ಲ, ಅದು ಇಲ್ಲವಾಗಿದ್ದೆ ಮತ್ತೆ ಬರೋ ಹಾಗಿಲ್ಲ, ಆ ದಿನ ಇರುತ್ತೆ ಬನ್ನಿ. ಎಲ್ರಿಗೂ ಯುಕ್ತಿ ಇದೆ. ಅಲ್ಲ, ಭಾಷಿಕಾರರು ಅಥವಾ ಸ್ವಾಮಿಗಳು ಇಲ್ಲೇ ಇಲ್ಲ ಅಂತ ಹೇಳ್ಬೇಕು ಅಂತ ಹೊರಟವ್ರೆ ಹೊರತು ಅಲ್ಲಿಲ್ಲ ಅಂತ ಗೊತ್ತಾಗತ್ತೆ ಅಂತ ಅಲ್ಲಿಲ್ಲ ಅಂತ ಆಗತ್ತೆ ಅಂತ ಅಂತಿಲ್ಲ. ಯಾವಾಗಲೂ ಇಲ್ಲದ ವಿದ್ಯಾ ಕಾಮಕರ್ಮ ಅಂತ ಏಕವಾದ ಶಾಂತವಾದ ಶಿವವಾದ ಸ್ವರೂಪವಾಗಿರುತ್ತೆ, ಮಂಗಳವಾಗಿರುತ್ತೆ ಅಂತ ಹೇಳಿ ಈ ಅವಸ್ಥೆಯು ಪೃಥಿವಿಯ ಮುಂತಾದ ಅವಿದ್ಯಾಕೃತವಾದ ಮಾತ್ರೆಯೊಡನೆ ಅನುಪ್ರವೇಶ, ಎಲ್ಲಾ ಮಾತ್ರೆಯೂ ಅಲ್ಲಿ ಒಂದಾಗಿರುತ್ತೆ ನೋಡಿ. ಮಾತ್ರಾರೂಪದಿಂದ ಒಂದಾಗಿರಲ್ಲ, ಮಾತ್ರೆಗಳ ಒಂದಾಗಿರುತ್ತೆ, ಅದು ಇಲ್ಲ ಆಗಿರುತ್ತೆ ಅಂತ. ಪೃಥ್ವಿ ಮಾತ್ರಾಚ ಅನುಪ್ರವಿಷ್ಟ ಭವತಿ ಅಂದ್ರೆ ತದಪಿ ನ ಭವತಿ ಅಂತ ಅರ್ಥ. ಭೂಮಿ ಇಲ್ಲ, ಭೂಮಿ ಮಾತ್ರೆಯೂ ಇರಲ್ಲ ಅನ್ನೋದು ಅದು ಹೊಕ್ಕಿರುತ್ತೆ ಅಂತಂದ್ರೆ ಅರ್ಥ. ಇಲಿ ಬಿಲಿದು ಹೊಕ್ಕಿದೇನು ಬಿಲಿದು ಇದೆ ಅಂತ ಅರ್ಥ. ಹಾಗೆ ಪೃಥ್ವಿ ಮಾತ್ರ ಅಲ್ಲಿ ಹೊಕ್ಕಿರುತ್ತೆ ಅಂದ್ರೆ ಚಂದ್ರಮುದಿಲೂ ಇರುತ್ತೆ ಅಂತ ಅರ್ಥ ಮಾಡಿ ಅಂತ ಅವರು. ಅಲ್ಲ, ವಾಸನಾರೂಪದಿಂದ ಇರುತ್ತೆ ಮಾಡಿ, ಎಲ್ಲ ಫ್ಲಾಪಿ, ಎರಡು ಫ್ಲಾಪ್ ಪೃಥ್ವಿ ಮಾತ್ರ ಅಂತಿದ್ರು. ಅವಿದ್ಯಾಕೃತವಾದ ಅಲ್ಲಿ ಅವಿದ್ಯಾಕೃತ ಅಂತ ಮಾಡಿದ್ರಿಂದ ಭಾಷೆಗಾರರು ಪೃಥ್ವಿಯಾದಿ ಎಲ್ಲವೂ ಅವಿದ್ಯಾಕೃತ ಅಂತ ಆದ್ಮೇಲೆ ಇರೋದಲ್ಲ ಅಂತ ಆಯ್ತು. ಅವುಗಳ ಮಾತ್ರೆಯನ್ನು ಅನುಪ್ರವೇಶ ಮಾಡೋದ್ರ ಮೂಲಕ ಆ ಒಂದು ಅನುಭವವನ್ನ ತೋರಿಸ್ಬೇಕು ಅಂತ ಹೇಳಿ ದೃಷ್ಟಾಂತ ಕೊಡ್ತಾ ಇದೆ. ಸುಷುಪ್ತಿ ಅನುಭವಕ್ಕೆ ದೃಷ್ಟಾಂತ, ಸುಷುಪ್ತಿಯೇ ದೃಷ್ಟಾಂತ, ಆ ಸುಷುಪ್ತಿ ಅನುಭವಕ್ಕೊಂದು ದೃಷ್ಟಾಂತ ಕೊಡ್ತಾರಂತೆ. ನಮ್ಮ ಸ್ವರೂಪ ಅವಿದ್ಯಾ ಕಾಮಕಾಮ ವಿಮುಕ್ತ ಸ್ವರೂಪನ ಸುಷುಪ್ತಿಯ ದೃಷ್ಟಾಂತ ಅದಕ್ಕೆ ಮಾಡ್ತಾರೆ. ಸ ಯಥಾ ಸೌಮ್ಯ ವಯಾಂಸಿ ವಾಸೋ ವೃಕ್ಷಂ ಸಂಪ್ರತಿಷ್ಠಂತೆ ಏವಂ ಹವೈ ತತ್ಸರ್ವಂ ಪರಾತ್ಮನಿ ಸಂಪ್ರತಿಷ್ಠತೆ. ಈ ದೃಷ್ಟಾಂತ ಸುಷುಪ್ತಿ ಚೆನ್ನಾಗಿ ಹೊಂದಲ್ಲಪ್ಪ. ಸುಷುಪ್ತಿ ಅಂತ ಹೊಂದದ ಈ ದೃಷ್ಟಾಂತ. ವಾಸೋ ವೃಕ್ಷನ ಹಕ್ಕಿಗೆ ಹಾಕಿರ್ತದೆ ಅಲ್ಲಿ ಬುಡಲಿರುತ್ತೆ. ಏನ್ ಸುಷುಪ್ತಿ ಬಂಡಿ ದೃಷ್ಟಾಂತ ಕೊಡುತ್ತೆ, ಚಕ್ರ ಹಾರಕ್ಕೋ ದೃಷ್ಟಾಂತ ಕೊಡುತ್ತೆ. ಅಯ್ಯಪ್ಪ, ಸುಷುಪ್ತಿ ದೃಷ್ಟಾಂತವೋ
ಅರಾಯಿ ವರಸನಾಗೂ ಕೊಡತ್ತೆ. ಪಾಪ ಅಲ್ಲ, ಚೆನ್ನಾಗಿರ್ತಿತ್ತು. ಈಗ ಬಂದಿದೆ ಹೆಂಕಾಜ್ ಯಾಕೆ ಬರಲ್ಲ ಈಗ ಬಂದಿದೆ, ಒಳ್ಳೆ ದೃಷ್ಟ ಸಿಗ್ತಿತ್ತು ಅವರಿಗೆ. ಸಹ ಯಥಾ ಸೌಮ್ಯ ವಯಾಂಸಿ ವಾಸಃ ವೃಕ್ಷಂ ವಾಸೋವೃಕ್ಷ ಒಂದೇ ಪದ. ವಾಸೋ ವೃಕ್ಷಂ ವಾಸಾರ್ಥಂ ವೃಕ್ಷ ವಾಸೋ ವೃಕ್ಷ ಸಂಪ್ರತಿಷ್ಠಂತೆ ಏವಂ ಹ ವೈ ತತ್ ಸರ್ವಂ ಪರೇ ಆತ್ಮನಿ ಸಂಪ್ರತಿಷ್ಠತೆ. ಮಗು ಸೌಮ್ಯ ಸೌರ್ಯಾನಿ ಗಾರ್ಗ್ಯ ಅವನಿಗೆ ಸೌಮ್ಯ ಅಂತ ಹೇಳ್ತಿರೋದು. ಹೇಗಪ್ಪ ಅಂತ ಕೇಳ್ತೀವಿ. ಅದಕ್ಕೆ ದೃಷ್ಟಾಂತ ಯಾವ ರೀತಿಯಪ್ಪ ಅಂತ ಕೇಳೋದಾದ್ರೆ, ಹಕ್ಕಿಗಳು ತಮ್ಮ ವಾಸೋ ವೃಕ್ಷವನ್ನ, ವಾಸ ಮಾಡುವ ವೃಕ್ಷವನ್ನ ರಾತ್ರಿ ಆದ್ಕೊಳ್ಳೆ ಆಶ್ರಯಿಸ್ಕೊಳತ್ವೋ, ಗೂಡಿಗೆ ಹೋಗಿ ಮಲ್ಕೊಂಡ್ಬಿಡತ್ವೋ. ಅಲ್ಲೇ ಮಲ್ಕೊಳ್ಳೋದೇ ದೃಷ್ಟಾಂತ, ಅದು ಗೂಡಿಗೆ ಹೋಗೋದೇ ದೃಷ್ಟಾಂತ. ಮಲಗೋ ದೃಷ್ಟಾಂತ ನಮಗೂ ಅವ್ರಿಗೂ ವ್ಯತ್ಯಾಸ ಇಲ್ಲ. ಮಲಗೋದೆಲ್ರಿಗೂ ಒಂದೇ ತರಹ. ಅವಳು ಹೇಗೆ ಗೂಡಿಗೆ ಹೋಗುತ್ತವೋ ನಾವು ನಮ್ಮ ಗೂಡಿಗೆ ಹೋಗ್ತೀವಿ ಅಂತ. ಇದೇ ರೀತಿ ಅದೆಲ್ಲವೂ ತತ್ಸರ್ವಮನೆ ಮುಂದೆ ಹೇಳುವ ಪ್ರಸೀಚ ಪ್ರಸೀಮಾತ ಅದೆಲ್ಲವೂ ಕೂಡ ವಕ್ಷಮಾಣಂ ತತ್ಸರ್ವಂ ಎಲ್ಲವೂ ಆತ್ಮನಲ್ಲಿ ಇರುತ್ತವೆ. ನೋಡಿ, ಇಲ್ಲಿ ಆತ್ಮನಲ್ಲಿ ಇರುತ್ತವೆ ಅಂದ್ರೆ ಸಕ್ಕರೆಯಲ್ಲಿ ಉಪ್ಪು ಹಾಕಿದ್ರೆ ಇದು ನೀರಲ್ಲಿ ಉಪ್ಪು ಹಾಕಿದ್ರೆ ಸಕ್ಕರೆ ಹಾಕಿದ್ರೆ ಅದು ಹೇಗಿರುತ್ತೋ ಸಿಹಿ ರೂಪದಿಂದ ಉಪ್ಪು ರೂಪದಿಂದ ಹಾಗಿರುತ್ತೆ ಅಂತ ಅರ್ಥ ಅಲ್ಲ. ಗೂಡು ಹಕ್ಕಿ ಬೇರೆ ಇರುತ್ತೆ, ಅದೆಂತ ದೃಷ್ಟಾಂತ ಆಯ್ತಾ? ಏನ್ ವ್ಯಾಖ್ಯೆ ಕೊಡ್ಲಿಪ್ಪ, ಗೂಡಲ್ಲಿ ಇರುತ್ತೆ ಅಷ್ಟೇ, ಇವನು ಹೃದಯ ಗೂಡಲ್ಲಿ ಇರ್ತಾನೆ ಅಂತ ಅನ್ಕೊಂಡಿದೀಯೋ ಏನಪ್ಪ. ಇದಕ್ಕಿಂತ ಇದು ಕೂಡ ಶ್ರುತಿ ಕೊಟ್ಟಿದೆಯಲ್ಲ, ಅಬ್ರಹ್ಮೇಘೋ ವಾಯು ವಿದ್ಯುಸ್ಥಾನ ಇತ್ತು ಅಂತ ಹೇಳಿ ಚಾಂದೋಗ್ಯದಲ್ಲಿ. ಈ ಶಿಶಿರ ಋತು ಆದ್ಮೇಲೆ ಅದೆಲ್ಲವೂ ಕೂಡ ಆಕಾಶದಲ್ಲಿ ಸ್ಥಿತಾಗುತ್ತೆ. ಆಮೇಲೆ ಗ್ರೀಷ್ಮ ಋತು ಬಂದ ಕೂಡ ಎಲ್ಲ ತೋರ್ಕೊಳತ್ತೆ, ಅಲ್ಲಿ ಅಡಿಗಿರುತ್ತೆ, ಒಂದಾಗಿರುತ್ತೆ, ಮತ್ತೆ ತೋರ್ಕೊಳತ್ತೆ. ಅದು ಹೇಳ್ತಲ್ಲ, ಬೇರೆ ಇಲ್ಲ, ಹೇಳ್ತಲ್ಲ ಅದೇ ದೃಷ್ಟ. ಅದು ಚೇಂಜ್ ಇರ್ಬೇಕು, ಅದೇ ಹೇಳ್ತಾ ಇದ್ರೆ ಚೆನ್ನಾಗಿರಲ್ಲ. ಕೆಲವು ಪಾಶ್ಚಾತ್ಯರು ಅದಕ್ಕೆ ಈ ಉಪನಿಷತ್ತೆಲ್ಲ ತುಂಬಾ ಪ್ರಾಚೀನ, ಬೃಹದಾರಣ್ಯಕ ಛಾಂದೋಗ್ಯ ಅರ್ವಾಚೀನ, ಅದರಲ್ಲಿ ಸ್ಪಷ್ಟವಾಗಿ ಹೇಳಿದೆ ಅದ್ವೈತ ಸ್ವರೂಪನ. ಈ ಉಪನಿಷತ್ತಲ್ಲ ಅಷ್ಟು ಸ್ಪಷ್ಟವಾಗಿಲ್ಲ ಅಂತ ಯಾರು ಬರ್ದಿದ್ದಾರೆ, ಒಂದು ಎಲ್ಲ ಯುಕ್ತಿ ಕೊಟ್ಟು ಬರ್ದಿದ್ದಾರೆ. ಋಗ್ವೇದಕ್ಕಿಂತ ಯಜುರ್ವೇದ ಭಾಷೆ ಇದಾದ್ರಿಂದ ಆಮೇಲೆ ಬಂದದ್ದು ಯಜುರ್ವೇದ. ಆಮೇಲೆ ಐತ್ರೇಯದಲ್ಲಿ ಗೊತ್ತೇ ಆಗಲ್ಲ, ಕೊನೆ ಮಂತ್ರ ಒಂದ್ ಹೇಳ್ಬಿಟ್ಟು ಬಿಟ್ಬಿಟ್ಟಿದೆ. ಈ ಪ್ರಶ್ನ ಐತ್ರೇಯ ಮುಂಡಕ ಇದ್ರಲ್ಲೆಲ್ಲ ಸ್ಪಷ್ಟ ಇಲ್ಲ. ಬೃಹದಾರಣ್ಯಕ ಛಾಂದೋಗ್ಯ ಅರ್ವಾಚೀನ ಅಂತ ಅವ್ರದ್ದು ಒಂದು ದೃಷ್ಟಿ. ಏನು ಅರ್ಥ ಆಗಲ್ಲ ಅಜ್ಜಪ್ಪ. ಸಹ ದೃಷ್ಟಾಂತಃ ಯಥಾ ಏನ ಪ್ರಕಾರೇಣ ಸೌಮ್ಯ ಪ್ರಿಯದರ್ಶನ ವಯಾಂಸಿ ಪಕ್ಷಿಣಃ ವಾಸಾರ್ಥಂ ವೃಕ್ಷಂ ವಾಸೋ ವೃಕ್ಷಂ ಪ್ರತಿ ಸಂಪ್ರತಿಷ್ಠಂತೆ ಗಚ್ಚಂತಿ ಏವಂ ಯಥಾ ದೃಷ್ಟಾಂತಃ ಏವಂ ಭವೇತ್ ವಕ್ಷಮಾಣಂ ಸರ್ವಂ ಪರೇ ಆತ್ಮ ಅಕ್ಷರೇ ಸಂಪ್ರತಿಷ್ಠತೆ. ಸದೃಷ್ಟಾಂತ ಯಥಾ ಎಂದಿರಬೇಕು, ಅಥವಾ ಯಥಾ ಎಂಬ ಮಾತು ಎರಡು ಕಡೆಗೂ ಅನ್ವಯಿಸುತ್ತದೆ ಎಂದಿಟ್ಟುಕೊಳ್ಳಬೇಕು. ಇಲ್ಲಿ ಕೊಟ್ಟಿರೋ ದೃಷ್ಟಾಂತದಲ್ಲಿ ಹಕ್ಕಿಗಳು ಗೂಡದಲ್ಲಿ ಮರೆಯಾಗಿರುತ್ತವೆ ಹೊರತು ಒಂದಾಗಿರೋದಿಲ್ಲ. ಕೊಟ್ಟಿರೋ ಸಾಗುಗಳು ದಾಷ್ಟಾಂತದಲ್ಲಿ ಎಲ್ಲವೂ ಆತ್ಮ ಒಂದಾಗಿರುತ್ತೆ. ಆದ್ದರಿಂದ ತನ್ನ ಮೂಲವನ್ನು ಬಿಟ್ಟು ಬೇರೆ ಆಗಿರುವುದಿಲ್ಲ ಎಂಬುದಿಷ್ಟೇ ಇಲ್ಲಿ ಹೋಲಿಕೆ ಅಂತ ಇರಬೇಕು. ಮೂಲ ಸ್ಥಾನ ಗೂಡು, ಅಲ್ಲಿ ಬಿಟ್ಟು ಬೇರೆ ಹೋಗಲ್ಲ ಅಂತ ಅಷ್ಟೇ ಹೊರತು ಗೂಡು ಹಕ್ಕಿ ಎರಡು ಇರುತ್ತೆ ಹಾಗೆ ಮಾಡ್ಕೋಬಾರ್ದು. ಕನ್ಫ್ಯೂಸ್ ಆಗುತ್ತೆ. ಆಮೇಲೆ ಇನ್ನೊಂದು ದೃಷ್ಟಾಂತದಲ್ಲೂ ಕೆಲವು ಅಂಶ ಮಾತ್ರ ತಗೋಬೇಕೆ ಹೊರತು ಪೂರ್ತಿ ದೃಷ್ಟಾಂತ ಹೊಂದಸಕ್ ಆಗೋದೇ ಇಲ್ಲ. ಹೇಗೆ ದೃಷ್ಟಾಂತವು ಲೋಕದಲ್ಲಿ ಯಾವ ಪ್ರಕಾರದಿಂದ ಇದೆ ಎಂದರೆ, ಪ್ರಿಯದರ್ಶನ ಸೌಮ್ಯನೇ ಹಕ್ಕಿಗಳು ವಾಸಕ್ಕಾಗಿರುವಂತಹ ಮರವನ್ನ ಕುರಿತು ಆಶ್ರಯಿಸಿಕೊಳ್ಳುತ್ತವೋ, ನೆಲೆ ನಿಲ್ಲುತ್ತವೋ, ಅದೇ ರೀತಿ ಈ ದೃಷ್ಟಾಂತ ಹೇಗೋ ಹಾಗೆಯೇ ಮುಂದೆ ಹೇಳುವಂತಹ ಪೃಥ್ವಿ ಮಾತ್ರ ಎಲ್ಲವೂ ಕೂಡ ಈ ಆತ್ಮದಲ್ಲಿ ನೆಲೆ ನಿಲ್ಲುತ್ತವೆ, ಆತ್ಮನಲ್ಲಿ ಒಂದಾಗುತ್ತವೆ. ಇವುಗಳು ಇರೋದೇ ಇಲ್ಲ, ಇವುಗಳು ಇದ್ದು ಆತ್ಮನೂ ಇದ್ದು ಒಂದಾಗಿರುತ್ತೆ ಅಲ್ಲ. ಡಬ್ಬಿಯೊಳಗೆ ಸಾಮಾನ್ಯಕ್ಕೆ ಮುಚ್ಚು ಹಾಗೆ ಅಲ್ಲ, ಎಲ್ಲ ಆತ್ಮನೇ ಎಲ್ಲವೂ ಏನ್ ದೃಷ್ಟಿ ಕೊಡ್ಬೋದಾಯ್ತು.
ಎಲ್ಲ ಗಡಿಗೆ ಕುಡಿಗೆ ಮಡಿಗೆ ಎಲ್ಲ ಒಡೆದ ಮೇಲೆ ಹೇಗೆ ಮಣ್ಣೆ ಆಗತ್ತೋ ಭೂಮಿ ಆಗತ್ತೋ ಅಂತ ಮತ್ ಬರುತ್ತೆ ಗಡಿಗೆ ಕುಡಿಗೆ ಮಡಿಕೆ ಅಂತ ಆಭರಣಗಳ ಸೂರ್ಯರಶ್ಮಿ ಸೂರ್ಯ ಚೆನ್ನಾಗಿದೆ ಒಂದ್ಸರಿ ಕೊಟ್ಬಿಟ್ಟಿದೆ. ಅಲ್ಲೂ ಏನೋ ಒಂದು ಕ್ರಿಯೆ ಇದೆ, ಬರುತ್ತೆ ಹೋಗುತ್ತೆ ಅಂತ ಆಗತ್ತೆ. ರಶ್ಮಿಗಳು ಅಲ್ಲಿಂದ ಬರುತ್ತವೆ ಮತ್ತೆ ಅಲ್ಲಿ ಹೋಗುತ್ತೆ. ರಶ್ಮಿ ಬೇರೆ ಸೂರ್ಯ ಬೇರೆ ಅಲ್ವಾ? ಬೇರೆ ಬೇರೆ ಆಗ್ಬಿಟ್ರೆ ದ್ವೈತ ಆಗ್ಬಿಡುತ್ತೆ. ಗುರುಗಳೇ, ಈ ಹಕ್ಕಿ ಉದಾಹರಣೆ ಕೊಟ್ಟಿರೋದು ಹಿಂದೆ ಶಾಂತವಾಯ್ತು ಅಂದಾಗ ಇಲ್ಲವಾಗೋದು ಅಂತ ಗುರುಗಳು ಹೇಳಿದ್ದಕ್ಕೆ ವಿರುದ್ಧವಾಗತ್ತಲ್ವಾ? ಹಕ್ಕಿ ಹೋಗಿ ಗೂಡಲ್ಲಿ ಸೇರ್ಕೊಳುತ್ತೆ, ಮರದಲ್ಲೇ ಇರುತ್ತೆ. ಅಂದ್ರೆ ಸ್ವಾಮಿ ಟಿಪ್ಪಣಿ ಕೊಟ್ಟಿರೋದಮ್ಮ. ಟಿಪ್ಪಣಿ ಸ್ವಾಮಿಗಳು ಇಲ್ಲಿ ವಿವಕ್ಷಿತ ಅಂಶ ಇಷ್ಟೇ, ಸ್ವಾಮಿ ತಗೊಂಡಲ್ಲ, ಮೂಲವನ್ನು ಬಿಟ್ಟು ಹೋಗಿರಲ್ಲ ಅಂತ ಅಷ್ಟೇ ವಿವಕ್ಷಿತ ಅಂಶ ಹೊರತು ಹಕ್ಕಿ ಗೂಡು ಎರಡೂ ಹಾಗೆ ಇರುತ್ತೆ ಅಂತ ಅರ್ಥ ಅಲ್ಲ. ತನ್ನ ಮೂಲ ಸ್ಥಾನದಲ್ಲಿ ಹೇಗಿರುತ್ತೋ ಹಾಗೆ ಎಲ್ಲ ಮೂಲ ಸ್ಥಾನ ಒಂದಾಗಿರುತ್ತೆ, ಅಷ್ಟೇ ವಿವಕ್ಷಿತ ಅಂಶ. ಹಕ್ಕಿ ಗೂಡು ಅಂತ ಇರುವ ಹಾಗೇನು ಎಲ್ಲ ಒಂದಾಗಿರುತ್ತೆ ಅಂತ ಅರ್ಥ ಅಲ್ಲ ಅಂತ ಸ್ವಾಮಿ ಟಿಪ್ಪಣಿ ಕೊಟ್ಟರಲ್ಲ, ಅದನ್ನೇ ಚರ್ಚೆ ಮಾಡ್ತಾ ಇರೋದು ನಾವು. ಅದ ಅವ್ರುಗಳು ಮೈಕ್ ಹಾಕೊಳ್ದೆ ಮಾತಾಡ್ತಾರ, ಅವ್ರು ಏನ್ ಮಾತಾಡ್ತಾರೆ ಇಲ್ಲಿ ಗೊತ್ತಾಗಿರಲ್ಲ ನಮ್ಗೆ. ನೀವು ಎಷ್ಟು ಕೇಳೋದೇ ಇಲ್ಲ, ಕೇಳಿ ಸಾರು ಅವ್ರವರೇ ಮಾತಾಡ್ಕೊಂಡ್ಬಿಡ್ತಾರೆ, ಬೇರೆ ಬಿಡೋದೇ ಇಲ್ಲ, ಸೀಕ್ರೆಟ್ ಗೊತ್ತಾಗ್ಬಾರ್ದು ಅಂತ ಬೇರೆ ಎಲ್ಲ ಏನಿಲ್ಲ ಪಾಪ. ಅಲ್ಲ, ಅವ್ರೇನ್ ಪ್ರಶ್ನೆ ಕೇಳಿರ್ತಾರೆ ಅದು ನಮಗ್ ಗೊತ್ತಾಗಿರಲ್ಲ. ನಮ್ ತಲೆಯಲ್ಲಿ ಅದೇ ಪ್ರಶ್ನೆ ಇದ್ರೆ ಉತ್ತರ ನೀವ್ ಹೇಳಿದ್ರು ನಮ್ಗ ಅದು ಎಲ್ಲರಿಗೂ ಒಂದು ಕೊಡ್ಬೇಕು. ರವೀಂದ್ರ ಸಾರು ಬಂದ್ ಎಲ್ರಿಗೂ ಒಂದು ಕೊಟ್ಟು ಅಲ್ಲ ಎಲ್ರಿಗೂ ಒಂದು ಸಿಕ್ಸ್ಬಿಟ್ರೆ ಎಲ್ರಿಗೂ ಒಂದೊಂದು ಕೊಡ್ಬೇಕು. ಇಂಥ ಸರ್ವಂ ಯಾವುದು ಅದೆಲ್ಲವೂ ಅಡಗೋದು ಅಂತ ಕೇಳಿದ್ರೆ ಪೃಥಿವೀಜ ಪೃಥಿವೀ ಮಾತ್ರ ಚ ಆಪಶ್ಚ ಆಪೋ ಮಾತ್ರ ಚ ತೇಜಸ್ ತೇಜೋ ಮಾತ್ರ ಚ ವಾಯುಶ್ಚ ವಾಯು ಮಾತ್ರ ಚ ಆಕಾಶಶ್ಚ ಆಕಾಶ ಮಾತ್ರ ಚ ಚಕ್ಷುಶ್ಚ ದ್ರಷ್ಟವ್ಯಂ ಚ ಶ್ರೋತ್ರಂ ಚ ಶ್ರೋತವ್ಯಂ ಚ ಘ್ರಾಣಂ ಚ ಘ್ರಾತವ್ಯಂ ಚ ರಸಶ್ಚ ರಸಯಿತವ್ಯಂ ಚ ತ್ವಕ್ ಚ ಸ್ಪರ್ಶಯಿತವ್ಯಂ ಚ ವಾಕ್ ಚ ವಕ್ತವ್ಯಂ ಚ ಹಸ್ತೌ ಚ ಆದಾತವ್ಯಂ ಚ उपस्थश्च आनंदयितव्यं च पायुश्च विसर्जयितव्यं च पादौ च गन्तव्यं च मनश्च मन्तव्यं च बुद्धिश्च बोद्धव्यं च अहङ्कारश्च अहङ्कर्तव्यं च चित्तं च चेतयितव्यं च तेजश्च विद्योतयितव्यं च प्राणश्च विधारयितव्यं च पृथिवी च पृथिवी मात्रा च आपः च आपो मात्रा च तेजः च तेजो मात्रा च वायुः च वायुमात्रा च आकाशश्च आकाशः च आकाशमात्रा च चक्षुः च द्रष्टव्यं च श्रोत्रं च श्रोतव्यं च घ्राणं च घ्रातव्यं च रसः च रसयितव्यं च त्वक् च स्पर्शयितव्यं च वाक् च वक्तव्यं च हस्तौ च आदातव्यं च उपस्थः च आनन्दयितव्यं च पायुः च विसर्जयितव्यं च पादौ च गन्तव्यं च मनः च मन्तव्यं च बुद्धिः
च बोद्धव्यं च अहङ्कारः च अहङ्कर्तव्यं च चित्तं च चेतयितव्यं च तेजः च विद्योतयितव्यं च प्राणः च विधारितव्यं च ಚಾನುವಾಕ ಇದು ಚಾನುವಾಕ ಕ್ಷಮೆ ಭೂಮಿಯು ಭೂಮಿಯ ಮಾತ್ರ ಗಂಧ ಅಪ್ಪು ಅಪ್ಪುಯ ಮಾತ್ರವಾದ ರಸ ತೇಜಸ್ಸು ತೇಜೋ ಮಾತ್ರವಾದ ರೂಪ ಅಥವಾ ಉಷ್ಣ ತೇಜಸ್ಸು ರೂಪ ಉಷ್ಣ ಸ್ಪರ್ಶಕ್ಕೆ ಹೋಗ್ಬಿಡುತ್ತೆ ವಾಯು ವಾಯು ಮಾತ್ರವಾದ ಸ್ಪರ್ಶ ವಾಯು ಮಾತ್ರವಾದ ಸ್ಪರ್ಶ ಆಕಾಶ ಆಕಾಶ ಮಾತ್ರ ಶಬ್ದ ಚಕ್ಷು ನೋಡುವಂತಹ ಇಂದ್ರಿಯ ನೋಡಬೇಕಾದ ವಿಷಯ ಕೇಳುವ ಇಂದ್ರಿಯ ಕೇಳಬೇಕಾದ ವಿಷಯ ಮೂಸುವ ಇಂದ್ರಿಯ ಮೂಸಬೇಕಾದ ವಿಷಯ ರಸ ರಸನೇಂದ್ರಿಯ ರುಚಿ ತ್ವಗಿಂದ್ರಿಯ ಸ್ಪರ್ಶಯಿತವ್ಯ ಮುಟ್ಟಬೇಕಾದದ್ದು ವಾಕ್ ಮುಟ್ಟಬೇಕಾದ ಸ್ವಾಮಿ ತನಿಯರು ಗೊತ್ತಾಗ್ತಲ್ಲ ಅಂತ ಈ ಸುಬ್ರಹ್ಮಣ್ಯ ದಿವಸ ನಾಗಪ್ಪನ ತನಿಯರ ಮೇಲೆ ಅಕ್ಕಂಗಿಯರು ಬೆನ್ನ ಮೇಲೆ ಹಸಿ ನೀರನ್ನು ಹಾಕಿದಾಗ ಚೆಲ್ಲ ಇಳ್ಕೊಂಡು ಹೋಗುತ್ತಲ್ಲ ವೇದನೆ ಆಗುತ್ತೆ ಒದ್ದೆ ಬಟ್ಟೆಯಲ್ಲಿ ಪಾಪ ಇದ್ದಾನೆ ಬೆನ್ಮೇಲೆ ಬೆಣ್ಣೆ ಹಾಕಿ ತನಿಯರಿದಾಗ ಚಿಲ್ಲಾಗ್ತಲ್ಲ ಆ ತರಹ ಆಗತ್ತೆ ಚಿತ್ರಶುದ್ಧಿ ಜ್ಞಾನ. ವಾಕು ಮಾತು ಮತ್ತು ಹೇಳಬೇಕಾದ್ದು ಹಸ್ತ ಕೈ ತೆಗೆದುಕೊಳ್ಬೇಕಾದ ವಿಷಯ ಉಪಸ್ಥೇಂದ್ರಿಯ ಅಲ್ಲೂ ವಿಸರ್ಜನೆ ಮಾಡ್ಬೋದು ಆನಂದ ಅಂತ ಇಟ್ಕೊಂಡ್ರು ಎರಡು ವಿಸರ್ಜನೆ ಸಮಾನ ಉಪಸ್ಥವೂ ವಿಸರ್ಜು ಬಿಡೋದ್ರಲ್ಲಿ ಎರಡು ಸಮಾನ ಎಂತ ಅಂತ ಪಾಯು ಹೋಗಿ ಹೌದಾ ಪಾಯು ವಿಸರ್ಜಿತ ಪಾಯು ಗುದದ್ವಾರ ಮತ್ತು ವಿಸರ್ಜನೆ ಪಾದ ಹೋಗ್ಬೇಕಾದಂತ ವಿಷಯ ಮನಸ್ಸು ಮಂತವ್ಯ ಬುದ್ಧಿ ಬೋಧವ್ಯ ಅಹಂಕಾರ ನಾನು ನಾನು ಅಭಿಮಾನ ಪಡ್ಕೊಳ್ಳುವಂತ ವಿಷಯಗಳು ಅಹಂಕರ್ತವ್ಯ ಉಂಟು ಇಂಥದ್ರ ಬಗ್ಗೆ ವಿಷಯ ಬಗ್ಗೆ ಅಭಿಮಾನ ಮಾಡುತ್ತೆ ಅಲ್ಲಿ ಅಭಿಮಾನ ನನ್ನದು ಅನ್ನೋದು ಹೆಂಗೆ ಜಾತಿ ವಿಷಯ ಕ್ರಿಯೆ ಎಲ್ಲ ಮೇಲೆ ಅಭಿಮಾನ ಮಾಡುತ್ತೆ ಚಿತ್ತ ಎಚ್ಚರಾಗಿದ್ದೀನಿ ಎಚ್ಚರಾಗಿದ್ದ ಬಗ್ಗೆ ತೇಜಸ್ಸು ಕಾಂತಿ ವಿದ್ಯೋತಯಿತವ್ಯ ಪ್ರಾಣ ಧಾರಣೆ ಮಾಡ್ಕೊಳ್ಳುವಂಥದ್ದು ಇಷ್ಟು ಕೂಡ ಅಡಗಿರುತ್ತೆ ಅಂತ ಒಟ್ಟು ಪೃಥ್ವಿಯಾದಿ ಪ್ರಾಣಾಂತವಾದ್ದೆಲ್ಲವೂ ಅಡಗಿರುತ್ತೆ ಅಂತ ಒಂದೇ ವಾಕ್ಯ ಮುಗಿಸ್ಬಾಯ್ತು ಅಷ್ಟು ಸೂಚಕ್ಕಾಗಿ ಎಲ್ಲ ಅಡಿಗೆ ಒಂದಾಗಿರುತ್ತೆ ಅಲ್ಲಿ ಎಚ್ಚರ ಜಾಗ್ರ ದೃಷ್ಟಿಯಿಂದ ಅದು ಅಷ್ಟೇ. ಬೈಕಾ ಅವ್ರು ಇಟ್ಕೊಳ್ಳಲ್ಲ ಅವ್ರು ಹಂಗೆ ಅವ್ರು ಗೊತ್ತಾಗೋದು ಬೇಡ ಅಂತ ಏನು ಹೇಳೋಣ 2 ನಿಮಿಷ ಇದೆ ಬೇಡ ಇಲ್ಲಪ್ಪ ತುಂಬಾ ಇದೆ ದೊಡ್ಡ ಪ್ಯಾರ ಹಿತಾವದೇವ ಅಂತ ನಾಳೆ ಏನಂತೆ ನಮಗೇನು ಭಾಗವತಕ್ಕೂ ಇದಕ್ಕೂ ಮುಗಿತು ಅಂತಿಲ್ವಲ್ಲ. ಪರಮಾಚಿಂತಾಮಣಿ ಲಕ್ಷ್ಮಮ್ಮ 2 ಕಡೆ ಬಂದ್ಬಿಟ್ಟಿದ್ದಾರೆ, ಇಲ್ಲೂ ಇದ್ದಾರೆ ಇಲ್ಲೂ ಇದೆ.